प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वदाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिविप्रीणये पूर्णबोधं तपो विद्या विरक्त्यादि सद्गुणौगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयेष्टानि माधव। श्रीगुरुभ्यो नमः। हरि ओं हरि ओं हरि ओं। ಜನಕ ಮಹಾರಾಜನಿಗೆ ಇದೆಲ್ಲ ಕಂಡದ್ದು ಸ್ವಪ್ನ ಅಂತ ಗೊತ್ತಾಯಿತು. ಆದರೆ ಒಳ್ಳೆ ಅಳಿಯ ಸಿಗಬೇಕು, ಜೊತೆಗೆ ಮಕ್ಕಳೆಲ್ಲ ಚೆನ್ನಾಗಿರಬೇಕು, ಎಲ್ರಿಗೂ ಕಲ್ಯಾಣ ಮಂಗಳವಾಗಬೇಕು, ಅದಕ್ಕೇನು ಮಾಡಬೇಕು ಅಂದಾಗ ಅದಕ್ಕೆ ಶ್ರೀನಿವಾಸ ಕಲ್ಯಾಣವನ್ನು, ವೆಂಕಟಗಿರಿ ಮಹಾತ್ಮ್ಯವನ್ನು ಶ್ರವಣ ಮಾಡಬೇಕು ಅಂತಂದು ಶತಾನಂದರು ಅದನ್ನು ಹೇಳುವಾಗ ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿಪಾಲಕ ಅಂತ ಹೇಳ್ತಾರೆ. ಈ ಏನು ವೆಂಕಟಾಚಲ ಇದೆ ಅದಕ್ಕೆ 4 ಯುಗದಲ್ಲಿ 4 ಹೆಸರು ಬಂದಿದೆ. ಆದರೆ ಆ ಹೆಸರಿನಲ್ಲೂ ಕೂಡ ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್, ಇದರೊಳಗೊಂದು ವಿಶೇಷ ಇದೆ ಅಂತ ಹೇಳ್ತಾರೆ. ಏನದು ವಿಶೇಷ ಅಂತ ಕೇಳಿದರೆ, ಈ ಪರ್ವತಕ್ಕೆ 4 ಹೆಸರು. ಭಗವಂತ ಅಲ್ಲಿ ನಿಂತಿರೋದು ಕೂಡ 4 ಕೈಯಲ್ಲಿ ನಿಂತಿದ್ದಾನೆ ಭಗವಂತ. ಶ್ರೀನಿವಾಸ ನಿಂತದ್ದು 4 ಕೈ. ಆ 4 ಕೈ ಏನಿದೆ ಅಲ್ವಾ, 4 ಕೈಯಲ್ಲಿ ಏನು ಮಾಡ್ತಿರ್ತಾನೆ ದೇವರು ಅಂತಂದರೆ, ನಾರಾಯಣ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡುವಾಗ ಹೇಳ್ತೇವೆ ಧ್ಯಾನ ಶ್ಲೋಕವನ್ನು. ಚಕ್ರ ಶಂಖ ಗದಾ ಪದ್ಮಧರಾಶ್ಚಿಂತ್ಯಾ ಹರೇರ್ಭುಜಾ. ಭಗವಂತ ಚಕ್ರ ಶಂಖ ಗದಾ ಪದ್ಮ ಇವುಗಳನ್ನು ಹಿಡ್ಕೊಳ್ತಾನಂತೆ ದೇವರು. ಒಂದೊಂದು ಕೈ ಏನಿದೆ ಅಲ್ವಾ, 4 ಕೈ ಅಂದರೆ 4 ಕೈಗಳಿಗೂ ಕೂಡ ಒಂದೊಂದು ಹೆಸರಿದೆ. 4 ಕೈಗೂ ಕೂಡ ಒಂದೊಂದು ಹೆಸರು. ಮೊದಲು ಒಂದು ಕೈ ಇದೆ, ಚಕ್ರ ಹಿಡಿದಿರ್ತಾನಂತೆ. ಚಕ್ರ ಹಿಡಿದಂಥ ಕೈಗೆ ಹೆಸರೇನು ಅಂದರೆ ಜುಹು ಅಂತ ಹೆಸರಂತೆ. ಪರಮಾತ್ಮನ ಕೈಗೆ ಜುಹು ಅಂತ, ಅದಕ್ಕೆ ಜುಹು ಅಂತ ಕರೀತಾರೆ. ಏನು ಜುಹು ಅಂತಂದರೆ ಏನರ್ಥ? ಜುಹು ಅಂತ ಹೇಳಿದರೆ ಆಹುತಿ ಕೊಡೋದು ಅಂತ ಅರ್ಥ. ಆಹುತಿ ಕೊಡೋದು. ಭಗವಂತ ಏನನ್ನು ಆಹುತಿ ಕೊಡ್ತಾನೆ ಅಂದರೆ ರಾಕ್ಷಸರನ್ನು, ಶತ್ರುಗಳನ್ನು ಆಹುತಿ ಕೊಡ್ತಾನೆ. ಆದ್ದರಿಂದ ಅದಕ್ಕೆ ಜುಹು ಅಂತ ಹೆಸರು. ಇನ್ನೊಂದು ಜುಹು ಅಂತ ಅನ್ನೋದಕ್ಕೆ ಇನ್ನೊಂದು ಹೂ ಅಂತಂದರೆ ದಾನ ಅಂತ ಅರ್ಥ. ದಾನ. ಭಕ್ತರು ಕೊಟ್ಟದ್ದನ್ನೆಲ್ಲ ತಗೊಳ್ತಾನೆ, ಅದನ್ನು ತಗೊಂಡು ಮತ್ತು ಅದೇ ಕೈಯಿಂದ ಭಕ್ತರಿಗೆ ಬೇಕಾದಷ್ಟು ಅನುಗ್ರಹವನ್ನು ಕೂಡ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅದಕ್ಕೆ ಜುಹು ಅಂತ ಹೆಸರು. ಇನ್ನೊಂದು ಕೈ ಇದೆ, ಆ ಕೈಯಲ್ಲಿ ಶಂಖ ಹಿಡ್ಕೊಂಡಿರ್ತಾನೆ, ಅದಕ್ಕೆ ಸಹಮಾನ ಅಂತ ಹೆಸರಂತೆ. ಸಹಮಾನ ಅಂತ ಹೇಳಿದರೆ
ಮಾನ ಮಾನ ಅಂದರೆ ಏನು? ಜ್ಞಾನ ಅಂತ ಅರ್ಥ. ಶಂಖ ಅನ್ನೋದು ಯಾವುದು? ಲಕ್ಷ್ಮೀ ಸ್ವರೂಪ. ಲಕ್ಷ್ಮೀ ಸ್ವರೂಪ ಅಂದರೆ ಲಕ್ಷ್ಮೀದೇವಿ ವೇದಾಭಿಮಾನಿ, ವೇದ ಪ್ರತೀಕವಾಗಿದೆ ಈ ಶಂಖ ಅಂತ ಅರ್ಥ. ಅಂದರೆ ಮಾನ ಜ್ಞಾನ ಅಂತ ಅರ್ಥ, ಜ್ಞಾನವನ್ನು ಕೊಡುತ್ತದಂತೆ. ಇನ್ನೊಂದು ಗದೆಯನ್ನು ಹಿಡಿದಿರ್ತಾನೆ, ಅದಕ್ಕೆ ರಾಜ್ಞಿ ಅಂತ ಹೆಸರು. ಪರಮಾತ್ಮನ ಕೈಗೆ ರಾಜ್ಞಿ ಅಂತ ಗದೆ. ಗದೆ ಅಂದ ಮೇಲೆ ಅದು ಗದೆ ಅಂತಂದರೆ ವಾಯುದೇವರು, ವಾಯುದೇವರ ಪ್ರತೀಕ. ವಾಯುದೇವರು ಅಂತಂದರೆ ಅವರು ಕೂಡ ಏನು ಮಾಡ್ತಾರೆ ಅಂತಂದರೆ ಒಳ್ಳೆ ವೈರಾಗ್ಯವನ್ನು ಕೊಡ್ತಾರಂತೆ, ವೈರಾಗ್ಯವನ್ನು ಕೊಡ್ತಕ್ಕಂಥವ್ರು. ಆಮೇಲೆ ಇನ್ನೊಂದಿದೆ, ಮತ್ತೊಂದು ಕೈಯಲ್ಲಿ ಪದ್ಮವನ್ನು ಹಿಡಿದಿರ್ತಾನೆ, ಅದಕ್ಕೆ ಹೆಸರೇನು ಅಂದರೆ ಸಹಭೂತಿ ಅಂತ ಹೆಸರು. ಸಹಭೂತ ಅಂತ ಕರೀತಾರೆ, ಸಹಭೂತ ಅಂತ. ಅಂದರೆ ಪದ್ಮ ಅಂದರೆ ಏನು? ಲಕ್ಷ್ಮಿ, ಲಕ್ಷ್ಮೀ ಸಂಕೇತ, ಆದ್ದರಿಂದ ಸಂಪತ್ತು ಅಂತ ಅರ್ಥ, ಸಂಪತ್ತನ್ನು ಕೊಡುವಂಥದ್ದು. ಹಾಗೆಯೇ ಭಗವಂತನ 4 ಕೈಗಳಿಂದ ಒಂದೊಂದನ್ನು ಕೊಡ್ತಾನಂತೆ. ಅದೇ ರೀತಿಯಲ್ಲಿ 4 ಯುಗದ ಇತಿಹಾಸ ಇರುವಂಥ ಏನು ಪರ್ವತ ಇದೆ, ಒಂದೊಂದು ಹೆಸರಿನಿಂದಲೂ ಕೂಡ ಒಂದೊಂದು ಹೆಸರು ತಿಳ್ಕೊಂಡ್ವಿ ಅಂದರೆ ಯಾಕೆ ಈ ಹೆಸರು ಅಂತ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಂತೆ ಒಂದೊಂದು ಫಲ ಕೊಡ್ತಾನಂತೆ ಪರಮಾತ್ಮ. ಏನು ಫಲ ಕೊಡ್ತಾನೆ ಅಂದರೆ, ಮೊದಲಿಗೆ ಕೃತೆ ವೃಷಾದ್ರಿಂ ವಕ್ಷಂತಿ, ಅದಕ್ಕೆ ವೃಷಭಾಚಲ ಅಂತ ಹೆಸರು ಮೊದಲನೇದ್ದಕ್ಕೆ. ವೃಷಭಾಚಲ ಯಾಕೆ ಬಂತು ಅಂತ ತಿಳ್ಕೊಂಡ್ರೆ ಅದರಿಂದ ಧರ್ಮ ಅಂದರೆ ಪುಣ್ಯವನ್ನು ಕೊಡ್ತಾನಂತೆ ಪರಮಾತ್ಮ ನಮಗೆ. ಧರ್ಮ, ಅದು ಧರ್ಮದ ಪ್ರತೀಕ. ಇನ್ನೊಂದು ಪರಮಾತ್ಮ ಎರಡನೇದ್ದು ಯಾವುದು ಅಂದರೆ ಅಂಜನಾಚಲ ಅಂತ ಹೆಸರಿದಕ್ಕೆ, ಅಂಜನಾದ್ರಿ ಅಂತ ಕರೀತಾರೆ. ಅದು ಯಾಕೆ ಅಂದರೆ ಜ್ಞಾನದ ಪ್ರತೀಕ. ಯಾಕೆ ಅಂದರೆ ಜ್ಞಾನಕ್ಕೆ ಅಭಿಮಾನಿಗಳಾದಂಥ ವಾಯುದೇವರು ಅವತಾರ ಮಾಡುವಂಥ ಕಥೆಯನ್ನು ಹೇಳ್ತಾರೆ, ಹಾಗಾಗಿ ಅದು. ಇನ್ನು ಮೂರನೇದಾಗಬೇಕಾದ್ರೆ ಶೇಷಾಚಲ ಅಂತ. ಶೇಷಾಚಲ ಅನ್ನುವಂಥದ್ದು, ಶೇಷದೇವರು ಅಂದರೆ ಯಾರು? ರುದ್ರದೇವರೇನೇ ಶೇಷ ಪದವಿಗೆ ಬರುವಂಥವು. ರುದ್ರದೇವರು ಅಂತಂದರೆ ಅವರು ವೈರಾಗ್ಯಾಧಿಪತಿಗಳು ಅಂತ. ಅದಕ್ಕೆ ಪೀಠ ಪೂಜೆಯನ್ನೆಲ್ಲ ಮಾಡುವಾಗ ಹೇಳ್ತಾರೆ, ಮಂತ್ರವೇ ಆಗಿದೆ, ವೈರಾಗ್ಯಾಧಿಪತೆಯೇ ಈಶಾನಾಯ ನಮಃ ಅಂತ ಹೇಳ್ತಾರೆ. ವೈರಾಗ್ಯಕ್ಕೆ ಅಧಿಪತಿಗಳಂತೆ. ಆದ್ದರಿಂದ ಶೇಷದೇವರು, ಶೇಷಾಚಲ ಅನ್ನೋ ಹೆಸರು ಬಂದಿದೆ ಅನ್ನೋದನ್ನು ತಿಳ್ಕೊಂಡ್ರೆ ವೈರಾಗ್ಯವನ್ನು ಕೊಡ್ತಾರಂತೆ. ಇನ್ನೊಂದು ಯಾವುದು ಅಂದರೆ ವೆಂಕಟಾಚಲ ಅಂತ ಹೆಸರು. ಆ ವೆಂಕಟಾಚಲ ಅನ್ನೋ ಹೆಸರು ಬಂದಾಗಲೇ ಅಲ್ಲೇ ಬರೋದು ಪದ್ಮಾವತಿ ದೇವಿಯರ ಕಥೆ, ಇನ್ನೊಂದು ಮತ್ತೊಂದೆಲ್ಲ ಬರೋದಲ್ಲೇ. ಹಾಗಾಗಿ ಅದನ್ನು ತಿಳ್ಕೊಂಡ್ರೆ ಅದರಿಂದ ಏನು ಬರುತ್ತೆ ಅಂದರೆ ಸಂಪತ್ತು ವೃದ್ಧಿ ಆಗ್ತದಂತೆ. ಸಂಪತ್ತು ಎನ್ನುವಂಥದ್ದು ವೃದ್ಧಿ ಆಗ್ತದೆ. ಅದಕ್ಕೋಸ್ಕರ ಒಂದೊಂದು ಹೆಸರು ಅಂತ ತಿಳ್ಕೊಳ್ಬೇಕು ಅಂತ ಹೇಳುತ್ತಾರೆ. ಅದರಲ್ಲಿ ಕೃತೆ ವೃಷಾದ್ರಿಂ ವಕ್ಷಂತಿ, ಕೃತಯುಗದಲ್ಲಿ ಇದಕ್ಕೆ ವೃಷಭಾಚಲ ಅಂತ ಹೆಸರು ಅಂತಂದರೆ. ಯಾಕಿದಕ್ಕೆ ವೃಷಭಾಚಲ ಅಂತ ಹೆಸರು ಅಂತಂದರೆ, ಇದಕ್ಕೆ ಒಬ್ಬ ವೃಷಭ ಅಂತ ಅಸುರನೇ ಇದ್ದ, ವೃಷಭ ಅಂತ. ಆ ವೃಷಭಾಸುರ ಏನು ಮಾಡ್ತಿದ್ದಂತೆ, ಈ ಪರ್ವತದಲ್ಲೇ ಇದ್ದಂತೆ. ಭಗವನ್ನರವಿಂದಾಕ್ಷ ವೃಷಭೋ ನಾಮ ರಾಕ್ಷಸ ಸಂಬಾಧತೆ ಸದಾ ಕ್ರೂರ ತಪೋಭಂಗಕರಕ್ಕಲಃ. ಮಹಾದುಷ್ಟ ಪುರಾತು ವೃಷಭೋ ನಾಮ ರಾಕ್ಷಸೋ ರೂಕ್ಷಕರ್ಮಕೃತ್ ಅಂತ. ಯಾವಾಗಲೂ ರೂಕ್ಷಕರ್ಮವನ್ನು ಮಾಡ್ತಿದ್ದಂತೆ. ರೂಕ್ಷಕರ್ಮ ಅಂತ ಹೇಳಿದರೆ ತಪಸ್ಸನ್ನು ಮಾಡುತ್ತಾ ಇದ್ದಂಥ ಏನು ಋಷಿಗಳಿರ್ತಾರೆ, ಜ್ಞಾನಿಗಳು, ಅವರನ್ನು ಹೋಗಿ ಹಿಂಸೆ ಕೊಡೋದು. ಅವರಿಗೆ ಅವ್ರ ಕೈ ಕಿತ್ಕೊಂಡು ತಿಂದುಬಿಡೋದು, ಅವ್ರ ಕಾಲು ಕಿತ್ಕೊಂಡು ಹೋಗಿಬಿಡೋದು, ಅವ್ರ ತಲೆನೇ ಕಿತ್ಕೊಂಡು ಹೋಗಿಬಿಡೋದು. ಕೆಲವೊಂದು ಸರ್ತಿ ಅಂತೂ ಅವರನ್ನೇ ಓಡಾಡ್ಕೋತಾನೆ ಕಡಲೆಕಾಯಿ ತಿಂದಂತೆ ತಿಂದುಬಿಡೋದು ಅವ್ರನ್ನ. ಹೀಗೆಲ್ಲ ಮಾಡ್ತಿದ್ದಂತೆ. ಆದ್ದರಿಂದಾಗಿ ಇಂಥ ಒಬ್ಬ ಅಸುರ ರೂಕ್ಷಕರ್ಮ ಆಗಿದ್ದ ಅವನು. ಆದ್ದರಿಂದ ಇಂಥ ಅಸುರ ಇದ್ದ. ಅವನೇನು ಮಾಡ್ತಿದ್ದ ಅಂದರೆ ಪ್ರತಿನಿತ್ಯವೂ ಕೂಡ ಅವನದೊಂದು ದಿನಚರಿ ಇತ್ತಂತೆ. ಏನು ದಿನಚರಿ ಅಂತಂದರೆ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಕೂಡಲೇ ಸಾಳಗ್ರಾಮ ಪೂಜೆ ಮಾಡ್ತಿದ್ದಂತೆ. ಸಾಳಗ್ರಾಮದ ಪೂಜೆ ಅದು ಹೇಗೆ? ಸಾಳಗ್ರಾಮದ ಪೂಜೆ ಅಂತಂದರೆ ನರಸಿಂಹಾತ್ಮಿಕಾಂ ದಿವ್ಯಾಂ ಸಕರಾಲಾಧ ಅಧೋಮುಖಾಂ, ಅಧೋಮುಖವಾಗಿರುವಂತಹ ಕರಾಳ ವದನ, ಅಗಲವಾಗಿ ವದನ ಇರುವಂತಹ ಒಂದು ನರಸಿಂಹದೇವರು ಸಾಳಗ್ರಾಮ ಇಟ್ಟುಕೊಂಡಿದ್ದಂತೆ. ಆ ನರಸಿಂಹದೇವರು ಸಾಳಗ್ರಾಮ ಇಟ್ಟುಕೊಂಡು ನಿತ್ಯಂ ಆರಾಧಯೇಯಾಹಂ
ಇತಿ ನಿಶ್ಚಿತ್ಯ ಪೂಜೆಯನ್, ನಿತ್ಯ ಇದನ್ನು ಆರಾಧನೆ ಮಾಡ್ತೇನೆ ಅಂತ ಮಾಡ್ತಿದ್ದವನು. ಇಂಥ ಆರಾಧನೆ ಮಾಡ್ತಿದ್ನಲ್ಲ, ಈ ದೇವ್ರ ಪೂಜೆ ಹೇಗೆ ಮಾಡ್ತಾ ಇದ್ದ ಇವನು ಅಂತ ಕೇಳಿದರೆ, ಈ ದೇವ್ರ ಪೂಜೆಯನ್ನು ಮಾಡಬೇಕಾದ್ರೆ ಬಹಳ ವಿಚಿತ್ರ. ಕೊನೆಯಲ್ಲಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಹೂವು ಮಂತ್ರಾಕ್ಷತೆ ಹಿಡ್ಕೊಂಡು ಮಂತ್ರಪುಷ್ಪಂ ಸಮರ್ಪಯಾಮಿ ಅಂತ ದೇವರಿಗೆ ಹಾಕಿ ನಮಸ್ಕಾರ ಮಾಡಲಿಕ್ಕೆ ಇರ್ತದೆ. ಹಾಗೆ ಇವನು ಕೊನೆಯಲ್ಲಿ ಹೂ ಹಾಕಬೇಕಲ್ಲ ದೇವರಿಗೆ, ಪುಷ್ಪಂ ಸಮರ್ಪಯಾಮಿ ಅಂತ ಹೂ ಹಾಕ್ತಿರ್ಲಿಲ್ಲ ಅಂತೀವಿ. ಏನು ಮಾಡ್ತಿದ್ದಂತೆ, ತನ್ನ ತಲೆನೇ ಕಡಿದು ಸಾಲಗ್ರಾಮದ ಮೇಲೆ ಇಟ್ಟುಬಿಡ್ತಿದ್ದಂತೆ. ತಲೆ ಕಡಿದು ಸಾಲಗ್ರಾಮದ ಮೇಲೆ ಇಟ್ಟರೆ ಎಷ್ಟು ವಿಚಿತ್ರ ಅಂತಂದರೆ, ಅವನು ತಲೆ ಕಡಿದು ಇಟ್ಟರೆ ಹೊಸ ತಲೆ ಚಿಗುರ್ತಿತ್ತಂತ, ಇನ್ನೊಂದು ತಲೆ ಚಿಗುರಿ ಬಿಡೋದು. ಆ ರೀತಿಯಲ್ಲಿ ಪೂಜೆ ಮಾಡೋದು ಇವನು. ಪೂಜಾಂತೆ ಸ್ವಶಿರಪುಷ್ಪಂ ಖಡ್ಗೇನಾಹೃತ್ಯ ಭೂಪತೆ ಸಮರ್ಪಯಾಮಾಸ ತತಃ ತಚ್ಚಿರ ಪುನರಾಗತಂ. ಮತ್ತೆ ಬರ್ತಿತ್ತು. ಇದೇ ರೀತಿ ನಿತ್ಯ ಇವನು ಪೂಜೆ. ಹೀಗೆ ನಿತ್ಯ ಇವನು ಪೂಜೆಯನ್ನು ಎಷ್ಟು 5000 ವರ್ಷಗಳ ಕಾಲ ಪೂಜೆ ಮಾಡಿದ್ದಂತೆ. ಏವಂ 5,000 ವರ್ಷಾಣಿ ವಿಗತಾನಿ ಚ. ಇಷ್ಟು ಪೂಜೆ ಮಾಡಿದರೆ ದೇವರೊಂದು ಸರ್ತಿ ಪ್ರತ್ಯಕ್ಷವಾಗಿ ಇವನಿಗೇನಾದರೂ ವರ ಕೊಡೋಣ ಅಂತ ಬಂದನಂತೆ ಭಗವಂತ. ಶಿಲಾಂತರ್ಯಾಮಿ ಭಗವಾನ್ ಶ್ರೀನಿವಾಸ ಸತಾಂ ಗತಿ. ಆ ಶ್ರೀನಿವಾಸ ಪ್ರತ್ಯಕ್ಷನಾದ ಕೂಡಲೇ ಶ್ರೀನಿವಾಸ ದೇವರನ್ನು ಸ್ತೋತ್ರ ಮಾಡಿದಂತೆ. ಸ್ತೋತ್ರ ಮಾಡಿದ, ಕೇಶವಾನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಟ್ಯ ಪದಂ ಹರೇ. ಏನೋ ದೇವರನ್ನು ಸ್ತೋತ್ರ ಮಾಡಿಬಿಟ್ಟ ಅಂತ ತಿಳ್ಕೊಂಬಿಡ್ಬೇಡ್ರಿ. ಮೇಲೆ ಇಲ್ಲೇನು ಮಾಡ್ತಿದ್ದಾನೆ, ವ್ಯಂಗ್ಯ ಅಂತಂದರೆ ಕೇಶವ ಅಂತಂದರೆ ಕ ಅಂದರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ, ಮತ್ತು ಈಶಾ ಅಂತ ಹೇಳಿದರೆ ರುದ್ರದೇವರು ಅಂತ ಅರ್ಥ. ಕಶ್ಚ ಈಶಶ್ಚ ಕೇಶವ್ ತೌ ವರ್ತಯತೆ, ಅವರಿಬ್ಬರನ್ನೂ ನಿಯಮನ ಮಾಡತಕ್ಕಂಥವನು ಭಗವಂತ, ಆದ್ದರಿಂದ ಅವನಿಗೆ ಕೇಶವ ಅಂತ ಹೆಸರು. ಈ ರೀತಿ ಹೇಳ್ತಿದ್ದ. ನೀನೇನೋ ಬ್ರಹ್ಮದೇವರನ್ನು ರುದ್ರದೇವರನ್ನು ನಿಯಮನ ಮಾಡ್ತೀಯಂತೆ, ಹಿಂಗೆ ಅದು ಅಭಿಪ್ರಾಯ. ಸ್ತೋತ್ರ ಮಾಡಿದ ಅಂತ ತಿಳ್ಕೊಂಬಿಡಬಾರ್ದು, ವ್ಯಂಗ್ಯವಾಗಿ ಹೇಳ್ತಿದ್ದಾನೆ. ನೀನೇನೋ ರುದ್ರದೇವರನ್ನು ಬ್ರಹ್ಮದೇವರನ್ನು ನಿಯಮನ ಮಾಡ್ತೀಯಂತೆ, ನೀನೇ ಗೋವುಗಳನ್ನು ರಕ್ಷಣೆ ಮಾಡುವ ಗೋವಿಂದನಂತೆ, ಶ್ರೀನಿವಾಸ ಅಂತೆ, ದೇವತೆಗಳಿಗೆಲ್ಲ ಅನುಗ್ರಹ ಮಾಡ್ತೀಯಂತೆ, ದಶಾವತಾರಗಳನ್ನು ಪಡೆದಿದ್ದೀಯಂತೆ, ದಶಾವತಾರದಲ್ಲಿ ಮತ್ಸ್ಯಾವತಾರದಲ್ಲಿ ಹೈಗ್ರೀವಾಸುರನ್ನು ಕೊಂದಿಯಂತೆ, ಕೂರ್ಮಾವತಾರದಿಂದ ಬಂದು ಬೆನ್ನಿನ ಮೇಲೆ ಎಲ್ಲ ಪರ್ವತವನ್ನು ಹೊತ್ತಿದ್ದೀಯಂತೆ, ವರಾಹಾವತಾರದಲ್ಲಿ ಹಿರಣ್ಯಾಕ್ಷನ ಕೊಂದಿದ್ದೀಯಂತೆ, ವಾಮನಾವತಾರದಲ್ಲಿ ಬಲಿಚಕ್ರವರ್ತಿ ನಿಗ್ರಹ ಮಾಡಿದ್ದೀಯಂತೆ, ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವನ್ನು ಕೊಂದಿಯಂತೆ, ಪರಶುರಾಮನಾಗಿ ಕಾರ್ತವೀರ್ಯಾರ್ಜುನನನ್ನು ಕೊಂದಿಯಂತೆ, ಇನ್ನು ಕೃಷ್ಣನಾಗಿ ಅನೇಕರನ್ನು ಕೊಂದಿದ್ದೀಯಂತೆ. ಅದೇ ರೀತಿ ರಾಮಾವತಾರದಲ್ಲೂ ಕೂಡ ರಾವಣ ಕುಂಭಕರ್ಣಗಳನ್ನು ಕೊಂದಿದ್ದೀಯಂತೆ. ಹೀಗೆಲ್ಲ ಬುದ್ಧನಾಗಿ ಮೋಹ ಮಾಡಿದಂತೆ, ಕಲ್ಕಿಯಾಗಿ ದುಷ್ಟರ ಸಂಹಾರ ಮಾಡಿದಂತೆ, ಹೀಗೆಲ್ಲ ಹೇಳ್ತಾರೆ ನಿನ್ನ ಬಗ್ಗೆ. ಆದರೆ ಅವರನ್ನು ಕೊಲ್ಲೋದು ದೊಡ್ಡದಲ್ಲ, ಅವರನ್ನು ಕೊಂದುಬಿಟ್ಟು ಬೀಗ್ತಾ ಇದ್ದೀನಿ, ನೀನು ನನ್ನನ್ನು ಕೊಲ್ಲು ಅಂತ ಹೇಳ್ತಾರೆ. ನನ್ನನ್ನು ಕೊಲ್ಲು, ನಾನು ನಿನ್ನನ್ನೇನು ಇಷ್ಟು ತಪಸ್ಸು ಮಾಡಿದ್ದು, ನಿನ್ನ ಆರಾಧನೆ ಮಾಡಿದ್ದು ಯಾಕೆ ಅಂದರೆ, ನನಗೇನು ಮೋಕ್ಷ ಬೇಕು ಅಥವಾ ಬ್ರಹ್ಮದೇವ್ರ ಪದವಿ ಬೇಕು ನನಗೆ, ಇದಕ್ಕೋಸ್ಕರ ನಾನೇನು ಮಾಡಿದ್ದಲ್ಲ ನಿನ್ನ. ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಟ್ಯ ಪದಂ ಹರೇ. ನನಗೆ ಪಾರಮೇಷ್ಟ್ಯ ಪದವೂ ಕೂಡ ಬೇಕಾಗಿಲ್ಲ. ಮತ್ತು ಯಾಕೆ ಅಂತ ಹೇಳಿದರೆ, ನನಗೆ ಬೇಕಾಗಿರುವಂಥದ್ದಿಷ್ಟೇ. ನಾನು ಏನು ಮಾಡಬೇಕು ಅಂತಿದ್ದೇನೆ ಅಂದರೆ, ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತಿದ್ದೇನೆ. ನಯಾಚೇ ಜಗತಾಂನಾಥ ಯುದ್ಧ ಭಿಕ್ಷಾಂಚ ದೇಹಿನಿ. ನಿನ್ನ ಜೊತೆಗೆ ಯುದ್ಧ ಮಾಡಬೇಕು. ಯಾರ್ಯಾರನ್ನು ಗೆದ್ದು ಹೆಸರು ಪಡ್ಕೊಂಡೆ ನೀ ಸರ್ವೋತ್ತಮ ಅಂತ ಹಾಗೆಲ್ಲಲ್ಲ, ನನ್ನನ್ನು ಗೆಲ್ಲು, ಆವಾಗ ಸರ್ವೋತ್ತಮ ಆಗ್ತೀನಿ ನೀನು ಅಂತಂದ. ಅಲ್ಲಿ ತನಕ ನೀನು ಸರ್ವೋತ್ತಮ ಅಂತ ನಾನು ಒಪ್ಪೋದಿಲ್ಲ ಅಂತಂದೆ. ಅದಕ್ಕೆ ನನ್ನ ಜೊತೆಗೆ ಯುದ್ಧ ಮಾಡು ಅಂತ ಹೇಳಿದ ಕೂಡಲೇ ಆಯಿತು ಅಂತ ಭಗವಂತ ನಕ್ಕನಂತೆ. ಎಂಥ ಪೆದ್ದ ಇದೆಯಲ್ಲೋ ನೀನು ಅಂತಾನೆ ದೇವರು. ಯಾಕೆ ಅಂದರೆ, ಯಾರಾದರೂ ತಪಸ್ಸು ಮಾಡಿದರೆ 5000 ವರ್ಷ ತಪಸ್ಸು, ಅಷ್ಟು ತಪಸ್ಸು ಮಾಡಿ ಯಾರಾದರೂ ಮೋಕ್ಷ ಬೇಕು ಅಂತ ಕೇಳ್ತಾರೆ ನನ್ನ ಹತ್ರಕ್ಕೆ ಬಂದು. ನೀನು ನೋಡಿದರೆ ಸಾವು ಬೇಕು ಅಂತ ಕೇಳ್ತಿದ್ದೀಯಲ್ಲ. ಯಾಕೆ ಅಂದರೆ ಅವನ ಜೊತೆಗೆ ಯುದ್ಧ ಮಾಡೋದಂದ್ರೆ ಸಾಯೋದು ಅಂತಲೇ ಅರ್ಥ. ಹಾಗಾಗಿ ಸಾವು ಬೇಕು ಅಂತ ಕೇಳ್ತಾ ಇದೆಯಲ್ಲೋ ಮೂರ್ಖ ಅಂತ. ಆಯಿತು ಸರಿ, ಹಾಗಾಗಿ ಯುದ್ಧ ಮಾಡುತ್ತೇನೆ ಅಂತ ಪರಮಾತ್ಮ ಅವನ ಜೊತೆಗೆ ಯುದ್ಧ ಮಾಡಿದ್ದಂತೆ. ತಯೋರ್ಯುದ್ಧಮಭೂತ್ ತತ್ರ ವೃಷಭ ಶ್ರೀನಿವಾಸಯೋ. ಸ್ವಲ್ಪ ಹೊತ್ತು ಯುದ್ಧ ಮಾಡಿದ್ದಂತೆ.
ಸ್ವಲ್ಪ ಹೊತ್ತು ಯುದ್ಧ ಮಾಡಿದಾಗ, ಅಂದರೆ ಸ್ವಲ್ಪ ಹೊತ್ತು ಅಂದ್ರೇನು, ಅವನಿಗೆ ಖುಷಿ ಆಗಲಿ ಅಂತ, ಸ್ವಲ್ಪ ಅವನಿಗೂ ಪರಾಕ್ರಮ ಇದೆ ಅಂತ ಗೊತ್ತಾಗಲಿ ಅಂತ ಸುಮ್ಮನೆ ಮಾಡಿದ್ದಿಲ್ಲ, ಒಂದು ಕ್ಷಣದಲ್ಲೇ ಮುಗಿಸ್ಬಿಡ್ತಿದ್ದ ದೇವರು. ಆದರೂ ಸ್ವಲ್ಪ ಹೊತ್ತು ಬಿಟ್ಟನಂತೆ ದೇವರು. ಯಾಕೆಂದರೆ ಅಲ್ಲಲ್ಲಿ ಈ ರೀತಿ ಮಾಡೋದಿದೆ. ಭೀಮಸೇನ ದೇವರು ಜರಾಸಂಧನನ್ನು ಕೊಲ್ತಾರೆ. ಜರಾಸಂಧನ ಜೊತೆಗೆ ಎಷ್ಟು ದಿವಸ ಯುದ್ಧ ಮಾಡಿದರು ಅಂದರೆ 15 ದಿವಸ ಯುದ್ಧ ಮಾಡಿದ್ರಂತೆ. ಯಾಕೆ 15 ದಿವಸ ಯಾಕೆ ಯುದ್ಧ ಮಾಡಬೇಕು? ಒಂದು ನಿಮಿಷದಲ್ಲಿ ಕೊಲ್ಲಿಕ್ಕೆ ಆಗ್ತಿರಲಿಲ್ಲ ಭೀಮಸೇನ ದೇವರು. ಆಗ್ತಿತ್ತು, ಆದರೂ ಯಾಕೆ ಹಾಗೆ ಮಾಡಿದ್ದು ಅಂದರೆ, ಒಂದು ಸರ್ತಿ ಈ ಜರಾಸಂಧ ಹೇಳಿದ್ನಂತೆ, ಏನು ಭೀಮ ಅವನು ನನ್ನ ಜೊತೆಗೆ ಯುದ್ಧಕ್ಕೆ ಅಂತ ಬಂದು ನಿಂತರೆ ಒಂದು ಕ್ಷಣ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಎದುರಿಗೆ ಅಂತ ಒಮ್ಮೆ ಪ್ರತಿಜ್ಞೆ ಮಾಡಿದ್ದಂತೆ. ಭೀಮನಿಗೆ ನನ್ನ ಎದುರಲ್ಲಿ ಒಂದು ಕ್ಷಣ ನಿಲ್ಲಿಕ್ಕಾಗಲ್ಲ ಅಂತ ಹೇಳಿದ್ದ. ಅದಕ್ಕೆ ಭೀಮಸೇನ ದೇವರೇನು ಮಾಡಿದ್ರಂತೆ, ಒಂದು ಕ್ಷಣ ಅಲ್ಲ 15 ದಿವಸ ನಿನ್ನ ಎದುರಿಗೆ ನಿಂತೀನಿ, ಏನು ಮಾಡಲಿಕ್ಕಾಗ್ತದೆ ನೋಡೋಣ ಅಂತ ನಿಂತಿದ್ದಂತೆ. ಅಷ್ಟೇ ಹೊರತು ಒಂದು ಕ್ಷಣದಲ್ಲಿ ಅವನು ಮುಗಿಸ್ಲಿಕ್ಕಾಗಲ್ಲ ಅಂತ ಅರ್ಥ ಅಲ್ಲ. ಅವನು ಆ ಪ್ರತಿಜ್ಞೆ ಮಾಡಿದ್ನಲ್ಲ, 15 ದಿವಸ ನಿಂತೀನಿ, ಏನು ಮಾಡಲಿಕ್ಕಾಗ್ತದೆ ನೋಡು ಅಂತ ತೋರಿಸಿ, ಒಂದು ಕ್ಷಣ ಅಲ್ಲ ಇಷ್ಟು ದಿವಸವೂ ನಿಲ್ಲೋ ಸಾಮರ್ಥ್ಯ ಇದೆ, ನಿನ್ನನ್ನು ಕೊಲ್ತೀನಿ ನೋಡು ಅಂತ ಆಮೇಲೆ ಕೊಂದಂತೆ ಭೀಮ. ಹಾಗೆಯೇ ಇಲ್ಲೂ ಕೂಡ ಪರಮಾತ್ಮ ಸ್ವಲ್ಪ ಅವನಿಗೆ ಕೊಟ್ಟ ಪರಾಕ್ರಮಕ್ಕೆ ಅಂತ ಇರಲಿ ಅಂತ. ಆಮೇಲೆ ಭಗವಂತ ಕೊನೆಯಲ್ಲಿ ಹೇಳಿದ್ದಂತೆ ಪರಮಾತ್ಮ, ರೇ ರಾಕ್ಷಸವರಿಯಾದ್ಯ ಚಕ್ರೇಣ ಶತನೇಮಿನ ಹರಿಶ್ಯೇತೆ ಶಿರಕ್ಕಾಯಾತ್ ಯಥಾ ಪಕ್ವಫಲಂ ದ್ರುಮಾತ್. ಹಾಗೆ ಒಂದು ಪಕ್ವವಾದ ಹಣ್ಣು, ಒಳ್ಳೆ ಹಣ್ಣಾಗಿರ್ತದೆ, ಮರದಿಂದ ಮೇಲೆ ತೊಟ್ಟು ಕಳಚಿ ಉದುರಿ ಬೀಳುತ್ತದೋ ಹಾಗೆ ಇವತ್ತು ನಾನು ನಿನ್ನ ತಲೆ ಕಡಿತೀನಿ ನೋಡು ಅಂತಂದ ಪರಮಾತ್ಮ. ನಿನ್ನ ತಲೆ ಕಡಿತೀನಿ ಅಂದ ಕೂಡಲೇ ಅವನು ಹೇಳ್ತಾನೆ, ಅಯ್ಯೋ ಕಡಿಯೋ ಮಾರಾಯ, ಅದನ್ನು ನೀ ಕಡ್ದೆ ಅಂದ್ರೆ ಮತ್ತೆ ಬಂದು ಕೂಡ್ತದೆ ಇನ್ನೊಂದು ತಲೆ ಅಂತಂದ. ಇನ್ನೊಂದು ತಲೆ ಬಂದೇ ಬರೋದು, ನನಗೆ ನಿತ್ಯ ಇದನ್ನು ನಡೆದೇ ನಡೀತದೆ ಅಂತ ಅವನು. ಅದಕ್ಕೆ ಭಗವಂತ ಹೇಳಿದ, ಇಷ್ಟು ದಿವಸವೂ ಕೂಡ ನಿನಗೆ ನಿನ್ನ ತಲೆ ನೀ ಕಡ್ಕೊಂಡ್ರೆ ಇನ್ನೊಂದು ತಲೆ ಚಿಗುರ್ತಿತ್ತು, ಇವತ್ತು ನಿನಗೆ ಚಿಗುರಿರಬಾರ್ದು ಇನ್ನೊಂದು ತಲೆ, ಹಾಕಿ ಕಡಿತೀನಿ ನೋಡು ಅಂತ ಪರಮಾತ್ಮ ಕಡದ್ನಂತ ಅನ್ಸುತ್ತೆ. ಅವಾಗ ಕಡಿಬೇಕಾದ್ರೆ ಅವನ ಒಳಗಿನ ಜೀವ ಎನ್ನುವಂಥದ್ದು ಹೊರಗೆ ಬಂದು ಹೇಳ್ತಾ ಇದ್ದಾನೆ, ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿ ನ ಸಂಶಯ. ಇಲ್ಲಿ ಎರಡರ್ಥ. ಚಕ್ರೇಣ ಅಂದರೆ ನಿನ್ನ ಚಕ್ರದಿಂದ ನಾನು ಸತ್ತೆ ಅಂದರೆ ಮುಕ್ತಿಮೇತಿ, ಮೋಕ್ಷ ಎನ್ನುವಂಥದ್ದು ಸಿಗ್ತದೆ. ಹೌದು, ನಿನ್ನ ಚಕ್ರಕ್ಕಷ್ಟು ಮಹಿಮೆ ಇದೆ ಅಂತ ಸದ್ಬುದ್ಧಿ ಬಂತವನಿಗೆ. ಸದ್ಬುದ್ಧಿ ಬಂದು ಪ್ರಾರ್ಥನೆ ಮಾಡ್ತಿದ್ದಾನೆ, ನಿನ್ನ ಚಕ್ರದ ಮಹಿಮೆ ಇದು ಅಂತ ಹೇಳ್ತಾನೆ. ಏನದು ಮಹಿಮೆ ಅಂದರೆ, ಯಚ್ಚಕ್ರೇಣ ಪ್ರತಪ್ತಸ್ತು, ಯಾವ ಚಕ್ರದಿಂದಾಗಿ ನಮಗೇನಾದರೂ ಕೂಡ ನಮ್ಮ ರುಂಡ ಕತ್ತರಿಸಿ ಹೋಯಿತು ಅಂದರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಇನ್ನೊಂದರ್ಥ ಯಚ್ಚಕ್ರೇಣ ಪ್ರತಪ್ತಸ್ತು, ಈ ಏಕಾದಶಿ ಯಾವುದು ಪ್ರಥಮೇಕಾದಶಿ ಅಂತ ಬರ್ತದೆ, ಆಗ ಯಚ್ಚಕ್ರೇಣ ಪ್ರತಪ್ತಸ್ತು. ತಪ್ತ ಅಂತಂದರೆ ತಪ್ತ ಮುದ್ರಾಧಾರಣೆ ಅಂತ ಅರ್ಥ. ಯಾರು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ತಾರೋ, ಚೆನ್ನಾಗಿ ಸುಡ್ತದಲ್ಲ, ಆ ಸುಡಿಸ್ಕೊಳ್ಳೋದ್ರಿಂದಲೂ ಕೂಡ ಮುಕ್ತಿ ಮೇತಿ ನ ಸಂಶಯ, ಅವರಿಗೂ ಮೋಕ್ಷ ಎನ್ನುವಂಥದ್ದಾಗತ್ತೆ ಅಂತ ಅಭಿಪ್ರಾಯ. ಹಾಗೆ ಅಂತ ಆ ಜೀವ ಏನಿದ್ದಾನೆ ಅವನು ವೃಷಭಾಸುರ ಅಂತ, ಆ ವೃಷಭಾಸುರ ನಿಜವಾಗಿಯೂ ಹೇಳಬೇಕು ಅಂದರೆ ಮೂಲತಃ ಸಜ್ಜೀವ. ಹಾಗೆ ಭಾಗವತದಲ್ಲಿ ಬರುವಂಥ ವೃತ್ರಾಸುರ ಇದ್ದಾನಲ್ವ, ವೃತ್ರಾಸುರ ಅಂತಂದರೆ ಅವನು ಮೊದಲೊಬ್ಬ ಗಂಧರ್ವನಾಗಿದ್ದರೂ ಕೂಡ ರುದ್ರದೇವರು ಪಾರ್ವತೀ ದೇವಿಯರ ಶಾಪದಿಂದಾಗಿ ಅಸುರನಾದ. ಆದರೆ ಸಾಯೋ ಕಾಲದಲ್ಲಿ ಎಂಥ ಮಾತು ಹೇಳಿದ, ಸಾಯುವಾಗ ಹೇಳ್ತಾನೆ ಇಂದ್ರದೇವರಿಗೆ, ಇಂದ್ರ ಇನ್ನೂ ತಡ ಮಾಡಬೇಡು, ನನ್ನನ್ನು ಕೊಂದುಬಿಡು ಅಂತ ಹೇಳ್ತಾನೆ. ಯಾಕೆ ಅಂದರೆ ಈಗ ನನ್ನ ನಾಲಿಗೆಯಲ್ಲಿ ಭಗವಂತನ ನಾಮಸ್ಮರಣೆ ಬರ್ತಾ ಇದೆ, ದೇವರ ಸ್ಮರಣೆ ಬರುವಾಗ ನನಗೆ ಸಾವು ಬರಲಿ, ಬೇಕು ಕೊಲ್ಲು ನನ್ನನ್ನು ಅಂತ ಹೇಳ್ತಾನೆ. ಅಂದರೆ ಅವನು ಸಜ್ಜೀವ ಅಂತ ಅರ್ಥ, ಸಜ್ಜೀವ. ಹಾಗೆ ಈ ವೃಷಭಾಸುರನು ಕೂಡ ಏನು ಅಂದರೆ ಒಬ್ಬ ಸಜ್ಜೀವ. ಯಾವುದೋ ಒಂದು ಶಾಪದ ನಿಮಿತ್ತದಿಂದಾಗಿ ಇಂಥ ಜನ್ಮ ಎನ್ನುವಂಥದ್ದು ಬಂದಿತ್ತು. ಆ ಜನ್ಮ ಬಂದಿತ್ತು, ಅದನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಭಗವಂತನ ಅನುಗ್ರಹ ಆಯಿತು. ಪರಮಾತ್ಮನ ಕೈಯಲ್ಲೇನೆ ಅವನ ಶಿರಚ್ಛೇದ ಎನ್ನುವಂಥದ್ದು ನಡೀತಂತೆ. ಅದು ನಡೆದಾಗ ಆಗ ಅವನಿಗೆ ಯಾವಾಗಲೂ ಹಾಗೆ ಒಬ್ಬ ದುಷ್ಟನಾಗಿರ್ತಾನೆ, ದುಷ್ಟನಾದವನು ಮತ್ತೆ ಒಳ್ಳೆಯವನಾಗ್ತಾನೆ ಅಂದರೆ ಒಂದು ಅವಕಾಶ ಕೊಡಬೇಕಂತೆ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಅಪಿಚೇತ್ಸು ದುರಾಚಾರ ಸಮ್ಯಕ್ ವ್ಯವಸಿತೋ ಹಿ ಸಹ ಸಾಧುರೇವ ಸಮಂತವ್ಯ ಅಂತ. ಅಂದರೆ ಒಬ್ಬ ದುಷ್ಟ ಅಂತ ಆದರೆ ಅವನು ಮತ್ತೆ ಬದಲಾವಣೆ ಆಗ್ತಾನೆ ಅಂದರೆ, ಅಯ್ಯೋ ನೀಚ ನೀನು ಏನು ಬದಲಾವಣೆ ಆಗ್ತೀನಿ, ನೀನು ಬೇಡವೇ ಬೇಡ ಅಂತ ತಿರಸ್ಕಾರ ಮಾಡಿಬಿಡಬಾರ್ದಂತೆ. ಸ್ವಲ್ಪ ಬದಲಾದ ಅಂದಾಗ ಅವಕಾಶ ಮಾಡಿಕೊಡಬೇಕಂತೆ.
ಒಳ್ಳೆಯವನಾಗು ಅಂತ ಅವಕಾಶ ಕೊಡಬೇಕು ಅವನಿಗೆ. ಹಾಗೆ ಈ ಅಜಾಮಿಳ, ವೃತ್ರಾಸುರ ಇವರೆಲ್ಲ ಹಾಗೇನೆ. ಹಾಗಾಗಿ ಅವರಿಗೆಲ್ಲ ಅವಕಾಶ ಕೊಟ್ಟ ಭಗವಂತ, ನೀವು ದುರಾಚಾರವನ್ನು ಮಾಡಿದ್ದರೂ ಕೂಡ ನಿಮ್ಮನ್ನು ಉದ್ಧಾರ ಮಾಡುತ್ತೇನೆ ಅಂತ. ಹಾಗೆ ಇವನಿಗೂ ಕೂಡ ದುರಾಚಾರಿ ಆಗಿದ್ದ, ಆದರೂ ಇವನಿಗೇನು ಮಾಡಿದಂತೆ ಪರಮಾತ್ಮ ಅನುಗ್ರಹವನ್ನು ಮಾಡಿದ. ಅನುಗ್ರಹವನ್ನು ಮಾಡಿ ಅವನಿಗೆ ನೀನು ಮತ್ತೆ ಅವನಿಗೇನು ಮಾಡಿದ ಅಂತಂದರೆ ಕೊಂದಾದ ನಂತರ ಅವನೇ ಕೇಳಿದ್ನಂತೆ, ಸಾಯೋ ಕಾಲದಲ್ಲಿ ಕೇಳಿದ್ನಂತೆ, ಸ್ವಾಮಿ ನಾನು ಸಾಯ್ತಾ ಇದ್ದೇನೆ, ಆದರೆ ಸತ್ತ ಮೇಲೆ ಈ ಪರ್ವತಕ್ಕೆ ಮಾತ್ರ ನನ್ನ ಹೆಸರೇ ಇಡ್ರಿ ಅಂತ ಕೇಳಿದ್ನಂತೆ. ಯಾಕೆ ಅಂತ ಕೇಳಿದರೆ, ಪ್ರತಿಯೊಬ್ಬರೂ ಕೂಡ ಇದಕ್ಕೆ ವೃಷಭಾಚಲ ಅಂತ ಹೆಸರಿಟ್ಟಾಗ ವೃಷಭ ಅನ್ನೋನೊಬ್ಬ ಅಸುರ, ಅವನ ಹೆಸರು ಯಾಕೆ ಬಂತು ಅಂತ ಎಲ್ರಿಗೂ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಬಂದಾಗ ಅದು ಏನು ಅಂತ ಆ ಕಥೆ ತಿಳ್ಕೊಳ್ಳಿಕ್ಕೆ ಹೋಗ್ತಾರೆ. ಆ ಕಥೆ ತಿಳ್ಕೊಳ್ಳಿಕ್ಕೆ ಹೋದಾಗಲೆಲ್ಲ ಏನಾಗ್ತದೆ, ನಾನು ನಿನ್ನ ಹತ್ರ ಯುದ್ಧವನ್ನು ಮಾಡಿದೆ, ಸೋತೆ, ನೀನು ಸರ್ವೋತ್ತಮ ಅನ್ನೋದು ಜಗತ್ತಿಗೆ ಗೊತ್ತಾಗ್ತದೆ. ಆದ್ದರಿಂದ ಪ್ರತಿ ಬಾರಿ ಈ ಕಥೆ ಹೇಳಿದಾಗಲೆಲ್ಲ ಒಂದು ಸರ್ತಿ ಹರಿಸರ್ವೋತ್ತಮ ಅಂತ ಹೇಳಿದಾಗತ್ತೆ, ಆ ಪುಣ್ಯ ನನಗೆ ಬರಲಿ ಅಂತ ನನ್ನ ಹೆಸರಿಡು ಅಂತ ಕೇಳ್ಕೊಂಡಂತ. ಅದನ್ನು ಕೇಳ್ಕೊಂಡದ್ದಕ್ಕೋಸ್ಕರವಾಗಿ ಅವನಿಗೆ ತಸ್ಮಾತ್ ವೃಷಭಶೈಲೋಯಂ ಕೃತೆ ಖ್ಯಾತಿ ಮುಪೇಯಿವಾನ್, ಈ ರೀತಿ ಅದಕ್ಕೆ ವೃಷಭಾಚಲ ಅನ್ನುವಂಥ ಹೆಸರು ಬಂತು ಅಂತ ಹೇಳ್ತಾರೆ. ಇದನ್ನೇ ಹೇಳಿದ್ದು. ಮೊದಲನೇದ್ದು ಧರ್ಮ. ಪರಮಾತ್ಮನ 4 ಕೈಗಳಲ್ಲೂ ಕೂಡ ಒಂದರಿಂದ ಧರ್ಮವನ್ನು ಕೊಡ್ತಾನೆ ಅಂದರೆ ವೃಷಭ ಅಂತ ಇವನಿಗೆ ಹೆಸರು. ವೃಷಭ ಅಂದರೆ ಏನು? ವೃಷಭ ಅಂದರೆ ಎತ್ತು ಅಂತ ಅರ್ಥ. ಎತ್ತು ಅಂದರೆ ಭಾಗವತದಲ್ಲಿ ಎತ್ತನ್ನು ಯಾರಿಗೆ ಹೋಲಿಸಿದ್ದಾರೆ? ಧರ್ಮದೇವತೆ ಅಂತ ಹೇಳಿದ್ದಾರೆ ಎತ್ತು. ಹಾಗಾಗಿ ವೃಷಭಾಚಲ ಅಂತ ನಾವು ತಿಳ್ಕೊಂಡ್ರೆ ಅದರಿಂದ ನಮಗೇನಾಗತ್ತೆ ಅಂದರೆ ಧರ್ಮ ಎನ್ನುವಂಥದ್ದು ಲಾಭ ಆಗತ್ತೆ. ಧರ್ಮ ಅಂದರೆ ಪುಣ್ಯ ಲಾಭ ಆಗತ್ತೆ ಅಂತ ಅರ್ಥ. ಹಾಗಾಗಿ ಇದನ್ನು ತಿಳಿಬೇಕು ಅಂತ ಹೇಳ್ತಾರೆ. ಇದು ಮೊದಲನೇದ್ದು ಅಂತ. ಆಮೇಲೆ ಕಥಂ ಅಂಜನ ಶೈಲೇತಿ ತ್ರೇತಾಯಾಂ ನಾಮಮೇ ವದ. ಇನ್ನು ತ್ರೇತಾಯುಗದಲ್ಲಿ ಇದಕ್ಕೆ ಅಂಜನಾಚಲ ಅಂತ ಹೆಸರು ಬಂತು. ಯಾಕೆ ಇದಕ್ಕೆ ಅಂಜನಾಚಲ ಅಂತ ಹೆಸರು ಅಂದರೆ, ಪುರಾಕೇಸರಿಣ ಪತ್ನಿ ಅಂಜನಾ ಕಂಜಲೋಚನ, ಒಬ್ಬಳು ಅಂಜನಾದೇವಿ ಅಂತ ಕೇಸರಿ ಎನ್ನುವಂಥ ಕಪಿಯ ಪತ್ನಿ, ಕೇಸರಿ ಕಪಿಗಳ ಪತ್ನಿ ಅಂಜನಾದೇವಿ. ಅವಳಿಗೆ ಮಕ್ಕಳಿರಲಿಲ್ಲ. ಅನಪತ್ಯತ್ವ ದುಃಖೇನ ಮತಂಗ ಮುನಿ ಆಗಮತ್. ಅನಪತ್ಯತ್ವ ದುಃಖವನ್ನು ಪಟ್ಟಿದ್ದಂತ, ಮಕ್ಕಳಾಗಲಿಲ್ಲ ಅಂತ. ನಿಜವಾಗಲೂ ಮಕ್ಕಳಾಗಲಿಲ್ಲ ಅಂದರೆ ದುಃಖ ಪಡಬೇಕಾಗಿಲ್ಲ. ಯಾಕೆಂದರೆ ಕೆಲವರು ಹೇಳ್ತಾರೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರೆ. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿದರೆ ಅಭಿಪ್ರಾಯ ಏನು? ಮಕ್ಕಳಿಲ್ಲದೆ ಇದ್ದವರಿಗೆ ಸದ್ಗತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಮಕ್ಕಳಿಲ್ಲ ಅಂದ ಮಾತ್ರಕ್ಕೆ ಸದ್ಗತಿ ಆಗೋದಿಲ್ಲ ಅಂತಿದೆಯಾ? ಹಾಗೇನಿಲ್ಲ. ಯಾಕೆಂದರೆ ಮಧ್ವಾಚಾರ್ಯರು ನಿರ್ಣಯ ಮಾಡಿ ಹೇಳಿದ್ದಾರೆ. ಕೆಲವು ಕಡೆಯಲ್ಲೆಲ್ಲ ಇದಕ್ಕೆ ನಿರ್ಣಯ ಕೊಡ್ತಾರೆ ಮಧ್ವಾಚಾರ್ಯ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಮಕ್ಕಳಿಲ್ಲದೇ ಇದ್ದರೂ ಕೂಡ ಸದ್ಗತಿ ಆಗ್ತದೆ ಅಂತ ಹೇಳ್ತಾರೆ. ಮಕ್ಕಳಿಲ್ಲ, ಅದಕ್ಕೆ ಅಷ್ಟು ಹೇಳೋದಷ್ಟೇ ಅಲ್ಲ, ಅದಕ್ಕೆ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಮಕ್ಕಳಿಲ್ಲದೆ ಇದ್ದವರಿಗೂ ಸದ್ಗತಿ ಆಗಿದೆ ಅಂತೆ. ಯಾವುದು ಅಂತಂದರೆ, ಜಗಾಮ ಧರ್ಮಭೂಷಣೋ ಯದೈವ ಸಂಧ್ಯಕಾಸುತಃ. ಸಂಧ್ಯಕಾ ಮಗ ಇದ್ದ, ಒಬ್ಬ ರುಗ್ಮಾಂಗದ ಅಂತ ಒಬ್ಬ ಇದ್ದ. ಆ ರುಗ್ಮಾಂಗದನಿಗೆ ಒಬ್ಬ ಮಗ ಧರ್ಮಾಂಗದ ಅಂತ. ಆ ಧರ್ಮಾಂಗದನಿಗೇನು ಅಂತಂದರೆ, ಏಕಾದಶಿ ಬಗ್ಗೆ ಅತ್ಯಂತ ನಿಷ್ಠೆ ಅವನಿಗೆ. ಏಕಾದಶಿ ಉಪವಾಸ ಅಂದರೆ ಭಾರಿ ನಿಷ್ಠೆ. ಒಂದು ಬಾರಿಯೂ ಏಕಾದಶಿ ಉಪವಾಸ ತಪ್ಪಿಸ್ತಿರ್ಲಿಲ್ಲ. ಯಾಕೆ ಅಂದರೆ ದಾಸರು ಹೇಳ್ತಾರಲ್ಲ, ಎಲ್ಲ ವ್ರತಗಳ ಮಾಡಿ ಏಕಾದಶಿ ಮಾಡದವನ ಒಲ್ಲನೋ ಹರಿಕೊಳ್ಳನೋ ಅಂತ. ಹಾಗಾಗಿ ಎಷ್ಟು ವ್ರತಗಳನ್ನು ಮಾಡಿದರೂ ಒಂದು ಏಕಾದಶಿ ಉಪವಾಸ ಮಾಡಲಿಲ್ಲ ಅಂದರೆ ನೀವು ಚಾತುರ್ಮಾಸ್ಯ ಮಾಡಿರಿ, ಮಂಗಳಗೌರಿ ಮಾಡಿರಿ, ಇನ್ನು ಸೀಗಿ ಗೌರಿ ಯಾವ್ದು ಮಾಡಿದರೂ ಅಷ್ಟು ವ್ಯರ್ಥ ಅಂತ ಅರ್ಥ. ಒಂದು ಏಕಾದಶಿ ಅನ್ನೋದು ಒಂದು ಇಲ್ಲ ಅಂದರೆ ಎಲ್ಲ ವ್ರತಗಳು ವ್ಯರ್ಥ ಆಗಿಬಿಡ್ತದೆ. ಆದ್ದರಿಂದ ಏಕಾದಶಿ ಅನ್ನೋದು ಬಹಳ ಮುಖ್ಯವಾದದ್ದು. ಆ ವ್ರತವನ್ನು ಮಾಡಬೇಕು ಅಂತ ಅದರಲ್ಲಿ ಭಾರಿ ನಿಷ್ಠೆ ಇಟ್ಕೊಂಡಿದ್ದ ಧರ್ಮಾಂಗದ. ಒಂದು ಬಾರಿ ಏನಾಯಿತಂತೆ, ಒಬ್ಬ ಅಪ್ಸರ ಸ್ತ್ರೀ ಇವರ ವ್ರತವನ್ನು ಕೆಡಿಸಬೇಕು ಅಂತ ಬಂತು. ಈ ರುಗ್ಮಾಂಗದನಿಗೆ, ಅಪ್ಪನಿಗೆ, ಧರ್ಮಾಂಗದನ ಅಪ್ಪ ಆ ರುಗ್ಮಾಂಗದನಿಗೆ ಹೇಳಿದಂತೆ. ಆ ರುಗ್ಮಾಂಗದ ಏನಾದ, ಅವಳ ಮೇಲೆ ಸ್ವಲ್ಪ ಮೋಹಿತನಾದ ಕೂಡಲೇ
ನಾನು ನಿನಗೆ ಬೇಕು ಅಂತಾದರೆ ಏಕಾದಶಿ ವ್ರತವನ್ನು ಬಿಡಬೇಕು, ಏಕಾದಶಿ ವ್ರತವನ್ನು ಬಿಡಬೇಕು. ಇಲ್ಲ ಅದು ಬಿಡಲಿಕ್ಕಾಗಲ್ಲ ಅಂತಾದರೆ ನಿನ್ನ ಮಗನನ್ನಾದರೂ ಕೊಲ್ಲಬೇಕು. ಎರಡರಲ್ಲಿ ಒಂದು ಮಾಡಿದರೆ ನಿನ್ನ ಜೊತೆಗಿರ್ತೀನಿ ನಾನು ಅಂತಂದ. ಅದಕ್ಕೆ ಇದು ಹೆಂಗೆ ಮಾಡೋದು? ಏಕಾದಶಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋದು? ಕೊನೆಗೆ ಮಗನ ಹತ್ರ ಹೇಳಿದ್ನಂತೆ, ಏನಿದು ಹಿಂಗಾಗಿದೆ ಅಲ್ಲ ಅಂತ. ಆ ಧರ್ಮಾಂಗದ ಹೇಳಿದ್ನಂತೆ, ಅಪ್ಪ ನನ್ನನ್ನು ಕೊಲ್ಲಬೇಕು ಅಂತ ಹೇಳಿದ್ದಾಳಲ್ಲ, ನನ್ನನ್ನು ಕೊಂದರೂ ಪರವಾಗಿಲ್ಲ, ಏಕಾದಶಿ ಮಾತ್ರ ಬಿಡಬೇಡ ನೀನು ಅಂತಂದ್ರು. ಅದಕ್ಕೆ ಆ ಧರ್ಮಾಂಗದ ಅಷ್ಟು ಏಕಾದಶಿ ನಿಷ್ಠೆ ಇತ್ತು. ಅವನಿಗೆ ಮದುವೆ ಆಗಲಿಲ್ಲ, ಹಾಗೇ ಸತ್ತ. ಏಕಾದಶಿ ಉಪವಾಸ ಮಾಡಿದ್ರಿಂದಲೇ ಅವನಿಗೆ ಮೋಕ್ಷ ಆಯಿತಂತೆ. ಮೋಕ್ಷ ಆಯಿತು ಅಂದರೆ ಮಕ್ಕಳಿಲ್ಲ, ಅವನಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಆದರೂ ಮೋಕ್ಷ ಆಯಿತೋ ಇಲ್ಲ. ಹಾಗೆ ಯದರ್ಥಮೇವ ಜಾಯತೆ, ಯಾರು ಯಾವುದಕ್ಕೋಸ್ಕರ ಹುಟ್ಟಿರ್ತಾರೋ ಅದನ್ನು ಮಾಡಿದರೆ ಸಾಕು, ಮೋಕ್ಷ ಆಗ್ತದಂತೆ. ಏನು ಎಲ್ಲರೂ ಹುಟ್ಟೋದೆಲ್ಲರೂ ಕೂಡ ಮಕ್ಕಳನ್ನು ಪಡಿಲಿಕ್ಕೇ ಹುಡ್ತಾರೆ ಯಾರಾದರೂ? ಏನಿಲ್ಲ, ಹಾಗಂತೇನಿಲ್ಲ. ಎಲ್ಲರೂ ಮಕ್ಕಳನ್ನೇ ಪಡಿಬೇಕು ಅಂತಿಲ್ಲ, ಒಬ್ಬೊಬ್ಬರು ಒಂದೊಂದಕ್ಕೋಸ್ಕರ ಹುಟ್ಟಿರ್ತಾರೆ. ಕೆಲವರು ಇರ್ತಾರೆ, ಕೆಲವರು ಏನೋ ಸಾಧನೆ ಮಾಡಬೇಕು ಅಂತಲೇ ಹುಟ್ಟಿರ್ತಾರೆ, ಕೆಲವರು ಬಾಲ ಸನ್ಯಾಸಿಗಳಾಗಬೇಕು ಅಂತಲೇ ಹುಟ್ಟಿರ್ತಾರೆ, ಹಿಂಗೆ ಒಬ್ಬೊಬ್ಬರು ಇರ್ತಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಯದರ್ಥಮೇಷ ಜಾಯತೆ, ಯಾವುದಕ್ಕೋಸ್ಕರ ಹುಟ್ಟಿರ್ತಾರೋ ಅದು ನಡೀತು ಅಂದರೆ ಅವ್ರಿಗೆ ಮೋಕ್ಷ ಆಗಿಬಿಡ್ತದಂತೆ. ಆ ರೀತಿ ಅಂತ ಅರ್ಥ. ಆದ್ದರಿಂದ ಆದರೂ ಮತ್ತೆ ಇವಳು ದುಃಖಪಟ್ಲು. ಯಾಕೆ ಅಂದರೆ ಇದು ಯಾಕೆ ಅಂದರೆ ಲೋಕರೂಢಿಯಿಂದ ನನಗೂ ಒಂದು ಮಗ ಬೇಕು ಅಂತ ಅದಕ್ಕೋಸ್ಕರ ದುಃಖಪಟ್ಲಂತೆ. ದುಃಖಪಟ್ಟುಕೊಂಡು ಮತಂಗ ಮುನಿಮಾಗಮತ್, ಮತಂಗ ಋಷಿಗಳ ಹತ್ರ ಹೋಗಿ ಕೇಳಿದ್ದಂತೆ. ಆ ಮತಂಗ ಋಷಿಗಳ ಹತ್ರ ಕೇಳಿದಾಗ ಮತಂಗ ಋಷಿಗಳು ಆಯಿತು ಅಂತ ಅವರಿಗೆ ನೀನೊಂದು ತಪಸ್ಸು ಮಾಡು ಅಂತ ಹೇಳಿದ್ರಂತೆ. ತಪಸ್ಸು ಮಾಡು ಅಂತ ಏನು ಅಂದರೆ ಪಂಪಾಯ ಪೂರ್ವ ದಿಗ್ಭಾಗೆ 50 ಯೋಜನಾಂತರೇ ನರಸಿಂಹಾಶ್ರಮೋ ದೇವಿ ವರ್ತತೆ ವಸುಧಾತಲೆ. ನೀನೇನು ಮಾಡು ಅಂತಂದರೆ ಪ್ರತಿನಿತ್ಯವೂ ಕೂಡ ಆಕಾಶಗಂಗಾ ತೀರದಲ್ಲಿ ನೀನು ತಪಸ್ಸನ್ನು ಮಾಡು ಅಂತ ಹೇಳಿದರು. ಆಕಾಶಗಂಗಾ ಅಂತ ಈ ಪರ್ವತದ ಮೇಲಿದೆ, ಅಲ್ಲಿ ನೀನು ತಪಸ್ಸನ್ನು ಮಾಡು. ಆ ತಪಸ್ಸನ್ನು ಮಾಡಿದೆ ಅಂತಾದರೆ ನಿನಗೊಬ್ಬ ಒಳ್ಳೆ ಸತ್ಪುತ್ರ, ತೇನ ಪುಣ್ಯೇನ ತೇ ಪುತ್ರೋ ಭವಿಷ್ಯತಿ ಗುಣಾಧಿಕಃ ಅಂತ ಹೇಳಿದರು. ಆಯಿತು ಅಂತ ಆಗ ತತ್ರ ಸ್ನಾತ್ವಾತ ಕಲ್ಯಾಣಿ ದ್ವಾದಶಾಬ್ದಂ ತಪಶ್ಚರ. ದ್ವಾದಶಾಬ್ದ ಇದಕ್ಕೆ ಏನು ಅಂದರೆ ದ್ವಾದಶಾಬ್ದ ಅಂದರೆ ದ್ವಾದಶ ಅಂದರೆ 12, ಅಬ್ದ ಅಂದರೆ ವರ್ಷ ಅಂತ. ಆದ್ದರಿಂದ 12 ವರ್ಷ ನೀನು ಈ ವ್ರತವನ್ನು ಮಾಡಿದರೆ ಅದಕ್ಕೆ ನಿನಗೇನಾಗತ್ತೆ ಅಂತಂದರೆ ಒಂದು ಒಳ್ಳೆ ಸತ್ಪುತ್ರ ಹುಡ್ತಾನೆ ಅಂತ ಹೇಳಿದರು. ನಿಜವಾಗಲೂ ಇಲ್ಲಿ ದ್ವಾದಶಾಬ್ದ ಅನ್ನೋದಕ್ಕೆ ಇನ್ನೊಂದೇ ಅರ್ಥ ಇದೆ ಅಂತ ಹೇಳ್ತಾರೆ. ಇದು ಅಬ್ದ ಅಂದರೆ ವರ್ಷ ಅಂತಲ್ಲ. ಅಬ್ದ ಅನ್ನುವಂಥದ್ದು ಏನು ಅಂದರೆ 30 ದಿನಕ್ಕೆ ಅಬ್ದ ಅಂತ ಹೆಸರಿದೆ ಅಂತ. ಇದೊಂದು ಅಬ್ದವ್ರತ ಅಂತ ಒಂದು ವ್ರತ ಇದೆ. ಅಬ್ದವ್ರತ ಅಂದರೆ ಏನು ಗೊತ್ತಾ? ಏನದು ಅಬ್ದವ್ರತ ಅಂತ ಹೇಳಿದರೆ, ಅಬ್ದವ್ರತ ಅಂತಂದರೆ ಮೊದಲಿಗೆ ಪ್ರತಿನಿತ್ಯವೂ ಕೂಡ ಸ್ವಾಮಿ ಪುಷ್ಕರಣಿ ಅಂತ ಒಂದು ತೀರ್ಥ ಇದೆ. ಆ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಆಮೇಲೆ ಅಲ್ಲೇ ಒಂದು ಅಶ್ವತ್ಥ ವೃಕ್ಷ ಇದೆ, ಅದಕ್ಕೆ ಪ್ರದಕ್ಷಿಣೆ ಬರಬೇಕು. ಆಮೇಲೆ ಅಲ್ಲೇ ಹತ್ತಿರದಲ್ಲಿರುವಂಥ ವರಾಹರೂಪಿ ಭಗವಂತನ ದರ್ಶನ ಮಾಡಬೇಕು. ಆಮೇಲೆ ಅಲ್ಲಿ ತೀರ್ಥವನ್ನು ಸ್ವೀಕಾರ ಮಾಡಬೇಕು, ತೀರ್ಥ ಕುಡಿಬೇಕು. ಅದಾದ ನಂತರ ಮುಂದೆ ಆಕಾಶಗಂಗಾ ಅನ್ನುವಂಥ ಏನು ತೀರ್ಥ ಇದೆ ಅಲ್ಲಿಗೆ ಹೋಗಿ ತಪಸ್ಸನ್ನು ಮಾಡಬೇಕು. ಈ ರೀತಿಯಲ್ಲಿ ಮಾಡಿದರು ಅಂತಾದರೆ ಇದನ್ನು 1 ತಿಂಗಳು ಮಾಡಿದರೆ, 30 ದಿವಸ ಮಾಡಿದರು ಅಂದರೆ ಇದೇ ಕ್ರಮದಿಂದ ಬೆಳಿಗ್ಗೆ ಏಳೋದು, ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡೋದು, ಆಮೇಲೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡೋದು, ಆಮೇಲೆ ವರಾಹರೂಪಿ ಭಗವಂತನಿಗೆ ನಮಸ್ಕಾರ ಮಾಡೋದು, ಆಮೇಲೆ ಅಲ್ಲಿ ತೀರ್ಥ ಸ್ವೀಕಾರ ಮಾಡೋದು, ಆಕಾಶಗಂಗೆಗೆ ಹೋಗಿ ತಪಸ್ಸನ್ನು ಮಾಡೋದು. ಇದು ಏನಿದೆಯಲ್ಲ ಇಷ್ಟೂ ಮಾಡಿದರು ಅಂದರೆ ಅದನ್ನು 30 ದಿವಸ ಮಾಡಿದರೆ 1 ಅಬ್ದ ಅಂತ ಕರೀತಾರೆ. ಇಂಥದ್ದು ಎಷ್ಟು ಮಾಡಬೇಕು ಅಂದರೆ 12 ಅಬ್ದ ಅಂದರೆ 12 ತಿಂಗಳು ಮಾಡಬೇಕು ಅಂತ ಅರ್ಥ. 12 ತಿಂಗಳು ಮಾಡಿದರೆ ಅದನ್ನು ದ್ವಾದಶಾಬ್ದ ವ್ರತ ಅಂತ ಕರೀತಾರೆ. ಇಂಥ ವ್ರತವನ್ನು ಮಾಡಿದರು ಅಂತಾದರೆ ಆಗ ಅವರಿಗೇನಾಗುತ್ತಂತೆ ಸತ್ಪುತ್ರ ಹುಡ್ತಾನೆ ಅಂತ ಹೇಳ್ತಾರೆ, ಒಳ್ಳೆ ಮಗ ಹುಡ್ತಾನೆ ಅಂತ. ಯಾಕೆ ಅಂದರೆ ಒಬ್ಬ ಒಳ್ಳೆಯ ಮಗ ಹುಟ್ಟಬೇಕು ಅಂತಾದರೆ ಸುಮ್ಮನೆ ಹುಟ್ಟೋದಿಲ್ಲ. ಒಳ್ಳೆ ಮಗ ಬರಬೇಕು ಅಂದರೆ ಮೊದಲು ಗರ್ಭಶುದ್ಧಿ ಆಗಬೇಕಂತೆ. ಗರ್ಭಶುದ್ಧಿ ಆದ ನಂತರ ಅಲ್ಲಿಗೆ ಒಬ್ಬ ಒಳ್ಳೆಯ ಮಗ ಬರ್ತಾನೆ. ಅದೇ ರೀತಿ ಮಧ್ವಾಚಾರ್ಯ ಅವತಾರ ಮಾಡಬೇಕಾದರೂ ಕೂಡ ಏನಾಯಿತು ಅಂದರೆ ಮಧ್ವಾಚಾರ್ಯ ಅವತಾರ ಮಾಡುವಾಗ ಅಲ್ಲಿ ಅವರ ತಂದೆ ತಾಯಿಗಳು ಕೂಡ
ತೀವ್ರೈಃ ಪಯೋವ್ರತಮುಖೈವ ವಿವಿಧೈವ ತಾಗ್ರೈಃ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮವು. ಇಬ್ಬರೂ ಕೂಡ ಸೇರಿಕೊಂಡು ವ್ರತ ಮಾಡಿದ್ರಂತೆ ತಂದೆ ತಾಯಿಗಳು. ಭಾರೀ ವ್ರತ. ತೀವ್ರೈಃ ಪಯೋವ್ರತ ಮುಖೈಃ ಅಂತ. ಅದರಿಂದ ಏನಾಯಿತು? ತೌ ದೇಹ ಶುದ್ಧಿ ಮತಿ ಮಾತ್ರ ಮತಾಲಬೇತಾಂ. ದೇಹ ಶುದ್ಧಿ ಆಯ್ತಂತೆ. ಒಬ್ಬ ಒಳ್ಳೆ ಪುತ್ರ ಆ ಗರ್ಭದೊಳಗೆ ಬರಬೇಕು ಅಂತ ಆದರೆ ಮೊದಲು ದೇಹ ಶುದ್ಧ ಮಾಡ್ತಾರಂತೆ. ಮೊದಲು ನಾವೇನಾಗಿಬಿಡ್ತೇವೆ, ಮಕ್ಕಳಾಗಲಿಲ್ಲ ಅಂದ ಕೂಡಲೇ ಏನು ಮಾಡ್ಕೊಂಡ್ಬಿಡ್ತೇವೆ ಅಂದರೆ ಅಲ್ಲಿ ಇಲ್ಲಿ ಹೋಗಿ ಟೆಸ್ಟ್ ಮಾಡಿಸೋದು, ಇಂಜೆಕ್ಷನ್ ತಗೊಳ್ಳೋದು, ಟ್ಯಾಬ್ಲೆಟ್ ಏನೇನೋ ಮಾಡಿ ದೇಹ ಎಲ್ಲ ಹಾಳಾಗಿ ಹೋಗಿರ್ತದಂತೆ. ಅಷ್ಟೇ ಅಲ್ಲ, ಮತ್ತು ತಿನ್ನಬಾರ್ದನ್ನೆಲ್ಲ ತಿಂದಿರ್ತಾರೆ, ಏನೇನೋ ತಿಂತಿರ್ತಾರೆ. ಒಂದು ದಿವಸ ವಿಷ್ಣು ನೈವೇದ್ಯ ತಿನ್ನೋದಿಲ್ಲ, ಹೀಗೆಲ್ಲ ಇರ್ತದೆ. ಇಂಥದ್ರಿಂದ ಒಬ್ಬ ಸತ್ಪುತ್ರ ಆ ಗರ್ಭಕ್ಕೆ ಬರಬೇಕು ಅಂದರೆ ಇದೆಲ್ಲ ಆದರೆ ಹೆಂಗೆ ಬರ್ತಾನೆ? ಅದಕ್ಕೆ ಸತ್ಪುತ್ರ ಬರುವಾಗ ಸ್ವಲ್ಪ ತಡ ಆಗಿಬಿಡ್ತದಂತೆ ಈ ರೀತಿ. ಅದಕ್ಕೆ ಯಾರಾದರೂ ಮದುವೆ ಆದ ಕೂಡಲೇ ಗರ್ಭಧಾರಣೆ ಆಗಲಿಲ್ಲ ಅಂದರೆ ಅದನ್ನು ತಪ್ಪಾಗಿ ತಿಳ್ಕೊಂಬಿಡಬಾರ್ದು. ಯಾರೋ ಒಬ್ಬ ಮಹಾತ್ಮ ಬರ್ತಾನೆ, ಅದಕ್ಕೆ ನನ್ನಿಂದ ವ್ರತ ಮಾಡಿಸ್ಬೇಕು ಅಂತಿದ್ದಾನೆ ಅಂತಲೇ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಹಾಗೆ ಅರ್ಥ ಮಾಡಿಕೊಂಡು ಆ ರೀತಿ ವ್ರತ ಮಾಡಬೇಕಂತೆ. ವ್ರತ ಮಾಡಿದಾಗ ಆಗ ಇದೇ ರೀತಿ ಪ್ರತಿನಿತ್ಯ ವ್ರತ ಮಾಡಿದ್ವಿ. ಆ ವ್ರತವನ್ನು ಮಾಡಿದಾಗ ಉಪವಾಸರತ ಬಾಲ ಬಾಹ್ಯಭೋಗ ವಿವರ್ಜಿತ, ಎಲ್ಲ ಭೋಗಗಳನ್ನು ಬಿಟ್ಟು ಉಪವಾಸದಿಂದ ಕಾಷ್ಟವತ್ ಪರ್ಯವಸ್ಥಾಪ್ಯ, ಒಳ್ಳೆ ಕಟ್ಟಿಗೆಯಂತೆ ನಿಂತುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಂತೆ, ಅಲಗಾಡ್ತಾ ಇರಲಿಲ್ಲ. ಪೂರ್ಣೇ ಸಂವತ್ಸರೇ ಜಾತೆ ವಾಯುದೇವೋ ಮಹಾಬಲಃ. ವಾಯುದೇವರು ಒಂದು ಸರ್ತಿ ಪ್ರತ್ಯಕ್ಷರಾದರಂತೆ. ಪ್ರತ್ಯಕ್ಷರಾಗಿ ಫಲಮಾಹೃತ್ಯ ಭಕ್ಷಾರ್ಥಂ ಪ್ರತ್ಯಹಂ ಹ್ಯದದಾನ್ಮರುತು. ಆಗ ಒಂದು ಹಣ್ಣನ್ನು ತಂದು ಅವ್ರಿಗೆ ಕೊಟ್ರಂತೆ. ಕೊಟ್ಟು ಇದನ್ನು ತಿನ್ನು ಅಂತ ಕೊಟ್ಟಾಗ ಅತೈಕಸ್ಮಿನ್ ದಿನೇ ವಾಯು ಫಲೇ ವೀರ್ಯಮಪೂರಯತ್. ವೀರ್ಯಗರ್ಭಂ ಫಲಂ ತಸ್ಯಾಹ ಪ್ರಾಕ್ಷಿಪತ್ಕರ ಸಂಪುಟೆ. ಅವರ ಕೈಯಲ್ಲಿ ಕೊಟ್ಟು ತಿನ್ನು ಅಂತ ಕೊಟ್ಟು ಹೋದ ನಂತರ ಅವರದನ್ನು ತಿಂದರು. ತಿಂದಾದ ನಂತರ ತಥೋ ಗರ್ಭಂ ಸಮದಭೂತ್ ಅಂಜನಾಯಾಶ್ಚ ಭೂಮಿಪ. ಅಂಜನಾದೇವಿ ಗರ್ಭಧಾರಣೆ ಮಾಡಿದ್ರಂತೆ. ಆದರೆ ಅವಳಿಗೆ ಗರ್ಭಧಾರಣೆ ಆಗಿದೆ ಅಂತ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಹಾಗೆ ತಪಸ್ಸು ಮಾಡಲಿಕ್ಕೆ ಅಂತ ಶುರು ಮಾಡಿದ್ಲು. ಯಾವಾಗಲೂ ಕೂಡ ಗರ್ಭಧಾರಣೆ ಮಾಡಿದ ಮೇಲೆ 6 ತಿಂಗಳ ತನಕ ಪರವಾಗಿಲ್ಲ. 6 ತಿಂಗಳಾಯಿತು ಅಂದರೆ ಒಂದು ರೀತಿಯಲ್ಲಿ ಮೈಲಿಗೆ ಅಂತಲೇ ಲೆಕ್ಕ, ಅವರು ಮೈಲಿಗೆ ಅಂತಲೇ. ಆಮೇಲೆ ಅವರು ಮತ್ತೆ ಏನಂತಾರೆ, ಮಡಿ ಅಡಿಗೆಗಳನ್ನು ಮಾಡೋದು, ಅಥವಾ ಸ್ವಾಮಿಗಳೆಲ್ಲ ಬಂದಾಗ ಅವ್ರ ಬಳಿಯಲ್ಲಿ ಅವ್ರಿಗೆ ಪಾದ ಪೂಜೆ ಮಾಡೋದು, ಅಥವಾ ತಪ್ತ ಮುದ್ರಾಧಾರಣೆ, ಇವೆಲ್ಲ ಇಲ್ಲ. 6 ತಿಂಗಳಾಯಿತು ಅಂದರೆ 6 ತಿಂಗಳ ತನಕ ಮಾತ್ರ ಅಷ್ಟೇ. ಅದಾದ ನಂತರ ಮಾಡ್ಕೊಳ್ಳಿಕ್ಕಿಲ್ಲ. ಒಂದು ರೀತಿ ಮೈಲಿಗೆ ಆಗಿಬಿಡ್ತಾರಂತೆ. ಆಮೇಲೆ ಮತ್ತೆ ಆ ಮಗು ಹೊರಗೆ ಬಂದಾದ ಮೇಲೆ ಗರ್ಭಶುದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲಿ ತನಕ ಆಗೋದಿಲ್ಲ. ಹಾಗಾಗಿ ಆ ರೀತಿ ಅಂತ ಅರ್ಥ. ಅದಕ್ಕೆ ಇವಳಿಗೆ ಗೊತ್ತಿಲ್ಲ, ಹಾಗೇ ತಪಸ್ಸು ಮಾಡ್ತಾ ಇದ್ಲು. ತಪಸ್ಸು ಮಾಡುವಾಗ ಸ್ವಲ್ಪ ಅವಳ ಗರ್ಭ ಭಾರ ಆದಂತೆ ಅನ್ನಿಸ್ತಂತೆ. ಆಗ ಅಲ್ಲಿದ್ದ ಋಷಿಗಳಿಗೆಲ್ಲ ಸ್ವಪ್ನ ಆಯ್ತಂತೆ. ಮುನೀನಾಂ ಅಭವತ್ ಸ್ವಪ್ನೋ ವಾಯುಗರ್ಭ ಸಮುದ್ಭವ. ಋಷಿಗಳಿಗೆಲ್ಲ ಸ್ವಪ್ನ ಆಯಿತು, ವಾಯುದೇವರೇನೇ ಇವರ ಗರ್ಭದಲ್ಲಿದ್ದಾರೆ ಅಂತ ಆ ವಿಷಯ ಇವಳಿಗೆ ಹೇಳಿದಾಗ ಅವಳಿಗೆ ಸಂತೋಷ ಆಯಿತು. ತಪಸ್ಸನ್ನು ಮಾಡೋದನ್ನು ನಿಲ್ಲಿಸಿದ್ದಂತೆ. ಅದರ ಜೊತೆಗೆ ಇನ್ನೊಂದೇನು ಅಂದರೆ, ಈ ಕೇಸರಿ ಅನ್ನುವಂಥ ಕಪಿ ಇದ್ನಲ್ಲ, ಆ ಕಪಿಗೂ ಒಂದು ವರ ಇತ್ತಂತೆ. ಏನು ವರ ಅಂತ ಹೇಳಿದರೆ, ಈ ಗೋಕರ್ಣ ಯಾತ್ರೆಗೆ ಅಂತ ಭರದ್ವಾಜ ಋಷಿಗಳು ಹೋಗ್ತಾ ಇದ್ರಂತೆ. ಭರದ್ವಾಜರು ಹೋಗುವಾಗ ದಾರಿಯಲ್ಲಿ ಒಬ್ಬ ಶಂಖಶಬಲಾಸುರ ಅಂತ ಒಬ್ಬ ಅಸುರ ಇದ್ದ. ಆ ಅಸುರ ಏನು ಮಾಡ್ತಿದ್ದಂತೆ, ದಾರಿಯಲ್ಲಿ ಹೋಗೋರಿಗೆಲ್ಲ ತೊಂದರೆ ಕೊಡ್ತಿದ್ದಂತೆ. ಒಮ್ಮೆ ಭರದ್ವಾಜರಿಗೆ ತೊಂದರೆ ಕೊಡಬೇಕಾದ್ರೆ ಆಗ ಈ ಕೇಸರಿ ಅನ್ನುವಂಥ ಕಪಿ ಹೋಗಿ ಆ ಶಂಖಶಬಲಾಸುರನನ್ನು ಕೊಂದ್ರಂತೆ. ಕೊಂದದ್ದಕ್ಕೆ ನಮಗೆ ಸಹಾಯ ಮಾಡಿದರೆ ಯಾತ್ರೆಗೆ ನಿಮಗೇನು ಬೇಕು ಅಂತ ಕೇಳಿದ್ರಂತೆ. ಅದಕ್ಕೊಬ್ಬ ಒಳ್ಳೆ ಮಗ ಹುಟ್ಟಬೇಕು ಅಂತ ಕೇಳಿದ್ದಕ್ಕೆ ಅದಕ್ಕೆ ಅವ್ರು ಹೇಳಿದ್ರಂತೆ, ನಿಮಗೊಬ್ಬ ಮಗ ಹುಡ್ತಾನೆ, ಅವನು ಎಂಥವನು ಅಂದರೆ ದ್ವಿತೀಯ, ಅಂದರೆ ಸರ್ವೋತ್ತಮನ ನಂತರದಲ್ಲಿ ಆರಾಧನೆ ಮಾಡೋದು ಅಂದರೆ ಅವನ್ನೇ ಮಾಡಬೇಕು, ಅಂಥ ಒಬ್ಬ ಮಗ ನಿಮಗೆ ಹುಡ್ತಾನೆ ಅಂತ ಹೇಳಿದ್ರಂತೆ. ಇಂಥ ಮಗ ಹುಡ್ತಾನೆ ಅಂತ ಹೇಳಿ ಅವರಿಗೆ ಆಶೀರ್ವಾದ. ಅದೇ ರೀತಿಯಲ್ಲಿ ಈ ಕಡೆ ಇವಳು ತಪಸ್ಸು ಮಾಡಿದ್ದಾಳೆ ಅಂಜನಾದೇವಿ, ಆ ಕಡೆ ಕೇಸರಿಯು ಕೂಡ ಇಂಥ ವರವನ್ನು ಪಡೆದಿದ್ದಾನೆ. ಅದು ಎರಡೂ ಸೇರಿಕೊಂಡು ಆಗ ಒಬ್ಬ ಮಗ ಹುಟ್ಟುತ್ತಾ ಇದ್ದಾನಂತೆ. ಮುನಿ ಆವಾಗಲೇ ಹುಟ್ಟಿದ್ದು. ಹನುಮಂತಮಿಮಂ ಪ್ರಾಹು ಮುನಯೋವೀತ ಕಲ್ಮಷಾಹ. ಆಗೊಬ್ಬ ಮಗ ಹುಟ್ಟಿದ, ಅವನಿಗೆ ಹನುಮಂತ ಅಂತ ಹೆಸರಿಟ್ರಂತೆ. ಹನುಮಂತ ಅಂತ ಹೆಸರು.
ಏನು ಹನುಮಂತ ಅಂದರೆ ಏನು ಅರ್ಥ? ಹನುಮಂತ ಅಂದರೆ ಹನು ಅಂತಂದರೆ ಜ್ಞಾನ ಅಂತ ಅರ್ಥ, ಮತಿ, ಒಳ್ಳೆ ತಿಳುವಳಿಕೆ, ಮತಿ ಅಂತ ಅರ್ಥ. ಮಂತ ಅಂತ ಹೇಳಿದರೆ ಉಳ್ಳವನು, ಜ್ಞಾನ ಉಳ್ಳವನು ಅಂತ ಅರ್ಥ. ಮತಿಮಂತ ಅಂತ, ಹನುಮಂತ ಅಂದರೆ ಮತಿಮಂತ, ಒಳ್ಳೆ ತತ್ವಜ್ಞಾನಿ, ಜ್ಞಾನವಂತ ಅಂತ ಅರ್ಥ. ಅಂತ ಜ್ಞಾನ ಎನ್ನುವಂಥದ್ದು ಅವನಿಗಿತ್ತು ಅಂತ ಹೇಳ್ತಾರೆ. ಆದರೆ ಆ ಹನುಮಂತ ಇನ್ನೊಂದು ಅರ್ಥವೂ ಇದೆ. ಹನು ಅಂತಂದರೆ ಈ ದೌಡೆ ಅಂತ ಅರ್ಥ, ದೌಡೆ. ಆ ದೌಡೆ ಭಾಳ ಚೆನ್ನಾಗಿತ್ತಂತೆ, ಆದ್ದರಿಂದಲೂ ಕೂಡ ಅವನಿಗೆ ಹನುಮಂತ ಅಂತ ಹೆಸರು. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಕಥೆಯನ್ನು ವಿಪರೀತವಾಗಿ ಹೇಳೋರು ಕೂಡ ಇದ್ದಾರೆ. ವಿಪರೀತ ಏನು ವಿಪರೀತ ಅಂದರೆ ಹನುಮಂತ ಹುಟ್ಟಿದ್ನಂತೆ. ಇದು ಹೇಳೋ ಕತೆ, ಇದೇನಂತಾರಲ್ಲ ಅಡಗೋಲಜ್ಜಿ ಕತೆ ಅಂತ ಹೇಳ್ತಾರಲ್ಲ, ಹಾಗೆ ಕೆಲವರು ಹೇಳ್ತಾರೆ. ಈ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನಿದ್ದೆ ಬರಲಿಲ್ಲ ಅಂದರೆ ಅಜ್ಜಿಗಳೆಲ್ಲ ಕತೆ ಹೇಳ್ತಿರ್ತಾರೆ. ಕೆಲವರು ನಿದ್ದೆ ಮಾಡು ಅಂತ, ಅವ್ರಿಗೆ ಗೊತ್ತಿರೋ ಕತೆ, ಪುರಾಣದ ಕತೆ ಗೊತ್ತಿರೋದಿಲ್ಲ ಅವರಿಗೆ, ಏನೋ ಅಲ್ಲಿ ಇಲ್ಲಿ ಕೇಳಿಬಿಡ್ತಾರೆ, ಅದನ್ನ ಹೇಳಿಬಿಡ್ತಾರೆ. ಏನು ಕಥೆ ಅಂದರೆ, ಒಮ್ಮೆ ಹನುಮಂತ ಏನು ಮಾಡಿದಂತೆ, ಅವನು ಹುಟ್ಟಿದ ಕೂಡಲೇ ಒಮ್ಮೆ ಏನಾಯಿತಂತೆ, ಸೂರ್ಯಗ್ರಹಣ ಇತ್ತಂತೆ. ಸೂರ್ಯಗ್ರಹಣ ಇದ್ದಾಗ ಆ ಗ್ರಹಣದ ಕಾಲದಲ್ಲಿ ಆ ಸೂರ್ಯನನ್ನು ನುಂಗಲಿಕ್ಕೆ ಅಂತ ರಾಹು ಬಂದನಂತೆ. ರಾಹು ಸೂರ್ಯನನ್ನು ನುಂಗಲಿಕ್ಕೆ ಅಂತ ಬಂದಾಗ ಆಗೇನಾಯಿತಂತೆ, ಬಂದು ಕೂಡಲೇ ಇವನು ನೋಡಿದ ಹನುಮಂತ ನೋಡಿ ಭೂಮಿಯಿಂದ ಸೂರ್ಯಮಂಡಲಕ್ಕೆ ಹಾರಿದ್ನಂತೆ. ಹಾರಿ ಆ ರಾಹುವನ್ನು ಹೊಡಿಬೇಕು ಅಂತ ಹೋದದ್ದು. ಆದರೆ ಅಲ್ಲಿ ಹೋದಾಗ ಈ ಕೆಲವರು ಅರ್ಥ ಮಾಡಿದ್ದೇನು ಅಂದರೆ, ಸೂರ್ಯಮಂಡಲಕ್ಕೆ ಹಾರಿದ್ನಲ್ಲ, ಈ ಹನುಮಂತನಿಗೇನಾಯಿತಂತೆ, ಸೂರ್ಯನನ್ನು ನೋಡುವಾಗ ಯಾವುದೋ ಒಂದು ವಿಚಿತ್ರವಾದಂಥ ಮಾವಿನ ಹಣ್ಣಿನಂತೆ ಕಾಣಿಸ್ತಂತೆ. ಅದು ಮಾವಿನ ಹಣ್ಣು ಅಂತ ಅನ್ನಿಸ್ತು. ಈ ಕಪಿಗಳಿಗೆಲ್ಲ ಹಣ್ಣು ಅಂದರೆ ಭಾಳ ಇಷ್ಟ ನೋಡಿ. ಅದಕ್ಕೆ ಭೂಮಿಯಿಂದ ಸೂರ್ಯಮಂಡಲಕ್ಕೆ ಹಾರಿದ್ನಂತೆ ಹಣ್ಣು ತಿನ್ನಬೇಕು ಅಂತ. ಆವಾಗ ಸೂರ್ಯ ಏನು ಮಾಡಿದ್ನಂತೆ, ಅಯ್ಯೋ ನನ್ನನ್ನು ಎಲ್ಲಿ ತಿಂದುಬಿಡ್ತಾನೋ ಅಂತ ಇಂದ್ರನಿಗೆ ಹೇಳಿದ್ನಂತೆ. ಇಂದ್ರ ಏನು ಮಾಡಿದ, ತನ್ನ ವಜ್ರಾಯುಧವನ್ನು ತಂದು ಹನುಮಂತನ ಮುಖಕ್ಕೆ ಒಂದು ಸರ್ತಿ ಹೊಡೆದಂತೆ. ಹೊಡೆದ್ರೆ ಆವಾಗ ಅವನ ಮುಖ ಎಲ್ಲ ಊದ್ಕೊಂಡ್ಬಿಡ್ತಂತೆ, ಹನುಮಂತನ ಮೂತಿ ಊದ್ಕೊಳ್ತು. ಅಷ್ಟೇ ಅಲ್ಲ, ಆ ಹೊಡೆದದ್ದು ಏಟಿದೆ ಅಲ್ವ, ಆ ಏಟಿಗೇನಾಯ್ತಂತೆ, ಹನುಮಂತನ ಮುಖ ಆ ಕಡೆ ತಿರುಗಿಬಿಡ್ತಂತೆ. ಅದಕ್ಕೆ ನೋಡ್ರಿ, ಎಲ್ಲಿಯಾದರೂ ನೀವು ನೋಡಿದರೆ ಹನುಮಂತನ ಫೋಟೋ ಎಲ್ಲ ತೋರಿಸಿದ್ರೆ ಹೆಂಗಿರ್ತದೆ ಹೇಳಿರಿ, ಹೀಗೆ ತಿರುಗಿರ್ತಾನೆ ಹನುಮಂತ, ಯಾವಾಗಲೂ ಹೀಗೆ ತಿರುಗಿರ್ತಾನೆ. ಯಾಕೆ ಹಾಗೆ ತಿರುಗಿರ್ತಾನೆ ಅಂದರೆ ಇವನು ಹೊಡೆದದ್ರಿಂದ ಅಂತ. ಹಾಗೆ ಅಂತ ಕೆಲವರು ಕತೆ ಹೇಳ್ತಾರೆ. ಇದೆಲ್ಲ ಏನು ಗೊತ್ತಾ, ಹನುಮಂತ ಆ ಕಡೆ ತಿರುಗಿದ್ದು ಯಾಕೆ ಅಂದರೆ, ನೀವಿಂಥ ಕತೆ ಹೇಳ್ತಿರಲ್ಲ, ಇದನ್ನು ಕೇಳಿಸ್ಕೋಬಾರ್ದು ಅಂತ ಆ ಕಡೆ ತಿರುಗ್ಯಾನಷ್ಟೇ, ಮತ್ತೇನೂ ಅಲ್ಲ. ಇಂತಹ ಕತೆಗಳನ್ನೆಲ್ಲ ಹೇಳ್ತೀರಿ ನೀವು ಅಂತ ಅದಕ್ಕೋಸ್ಕರ ತಿರುಗಿ ಕೂತಿದ್ದಾನೆ, ನಿಜವಾಗಲೂ ಅದನ್ನು. ಮತ್ತೇನು, ಇಂದ್ರ ಹೊಡೆದ, ಆದರೆ ಹನುಮಂತನಿಗೇನಾದರೂ ಆಯಿತಾ? ಇದನ್ನೆಲ್ಲ ವಿಮರ್ಶೆ ಮಾಡಿದ್ದಾರೆ. ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಭಂಗೇ ಪ್ರಸಕ್ತೆ ಪಿನ ಭಂಗ ಮಾಪ ಹನುಶಿಶೋ ಯತ್ ಹನುಮಾಂತತೋಸೌ. ಅಲ್ಲಿ ಹೇಳುವಾಗಿದೆ ಮಾತು ಹೇಳ್ತಾರೆ, ಭಂಗೇ ಪ್ರಸಕ್ತೆ ಪಿ, ಹೊಡೆದ, ಆದರೆ ಏನೂ ವಿಚಲಿತ ಆಗಲಿಲ್ಲಂತೆ, ಏನೇನು ವಿಕಾರವೇ ಇಲ್ಲ. ಭಂಗೇ ಪ್ರಸಕ್ತೆ ಪಿನ ಭಂಗ ಮಾಪ, ಏನು ವಿಕಾರ ಆಗಲಿಲ್ಲ ಹನುಮಂತ ದೇವರಿಗೆ. ಮತ್ತು ಆ ಸೂರ್ಯನನ್ನು ನೋಡಿ ಹನುಮಂತ ದೇವರಿಗೆ ಭ್ರಮೆ ಬಂತು ಅಂತ ಹೇಳ್ತಿರಲ್ಲ, ಹಣ್ಣು ಅಂತ ಭ್ರಮೆ ಬಂತು ಅಂತ ಎಲ್ಲಾದರೂ ಉಂಟ? ಹನುಮಂತ ದೇವರಿಗೆ ಭ್ರಮೆ ಅನ್ನೋದೇ ಇಲ್ಲ. ಮಧ್ವಾಚಾರ್ಯರ ಬಗ್ಗೆ ಹೇಳುವಾಗ ವ್ಯಾಸತೀರ್ಥರೊಂದು ಮಾತು ಹೇಳ್ತಾರೆ, ಅವ್ರನ್ನ ಸ್ತೋತ್ರ ಮಾಡ್ತಾ ಹೇಳುವಂಥ ಮಾತು, ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಎಂಥ ಮಾತು ಹೇಳಿದ್ದಾರೆ. ಅಭ್ರಮಂ ಅಂತ ಹೇಳಿದರೆ ಅವರಿಗೆ ಭ್ರಮೆನೇ ಇಲ್ಲ. ಮಧ್ವಾಚಾರ್ಯರಿಗೆ, ಹನುಮಂತ ದೇವರಿಗೆ, ಭೀಮಸೇನ ದೇವರಿಗೆ ಭ್ರಮೆ ಅನ್ನೋದೇ ಇಲ್ಲ. ಅವರಿಗೆ ಭ್ರಮೆ ಬರೋದೇ ಇಲ್ಲ. ನಮಗೆಲ್ಲ ಬರ್ತಿರ್ತದೆ, ನಮಗೆ ಯಾವಾಗಲೂ ಭ್ರಮೆನೇ ಇರ್ತದೆ. ಯಾವಾಗಾದರೂ ಒಂದೊಂದು ಸರ್ತಿ ಸರಿಯಾದ ತಿಳುವಳಿಕೆ ಬರ್ತದೆ. ಆದರೆ ಅವರಿಗೆ ಭ್ರಮೆ ಅನ್ನುವಂಥದ್ದೇ ಇಲ್ಲ, ಭ್ರಮೆನೇ ಇಲ್ಲ. ಅಂಥದ್ರಲ್ಲಿ ಅವರಿಗೆ ಹೋಗಿ ಎಲ್ಲಿಯಾದರೂ ಭ್ರಮೆ ಬಂತು ಹಣ್ಣು ಅಂತ. ನಮಗೆ ಸಾಮಾನ್ಯ ಮನುಷ್ಯರು, ನಮಗೇನೇ ಸೂರ್ಯನ ನೋಡಿದರೆ ಮಾವಿನ ಹಣ್ಣು ಅಂತ ಅನಿಸೋದಿಲ್ಲಂತೆ, ಇನ್ನು ಅವರಿಗೆಲ್ಲ ಅನ್ನಿಸ್ತದೆ ಹೇಳಿ. ಆದ್ದರಿಂದ ಇದೆಲ್ಲ ಕಥೆ ಏನಿದೆ, ಇದೆಲ್ಲ ಅಡಗೋಲಜ್ಜಿ ಕಥೆ. ಇದು ಸುಮ್ಮನೆ ಏನೇನು ಹೇಳಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಆದರೆ ಹನುಮಂತ ದೇವರು ಅದು ನಡೆದದ್ದು ಹೌದು, ಆದರೆ ಹೋದದ್ದು ಯಾಕೆ ಅಂತಂದರೆ ಆ ರಾಹುವನ್ನು ಬಿಡಿಸಬೇಕು ಅಂತ ಹೋದದ್ದು, ರಾಹುವನ್ನು ದೂರ ಕಳಿಸ್ಬೇಕು ಅಂತ. ಅಲ್ಲ, ಅದನ್ನಾದರೂ ಯಾಕೆ ಮಾಡಿದ್ರು ಅವರು ಅಂತಂದರೆ, ಸ್ವಭಾವತೋ ದುಷ್ಟ ಜನ ಸಹೋಸವು. ಸ್ವಭಾವತೋ ದುಷ್ಟ ಜನ ಅಂದರೆ ಅವನ ಸ್ವಭಾವ,
ಸಜ್ಜನರಿಗೇನಾದರೂ ತೊಂದರೆ ಆಗ್ತಾ ಇದ್ದರೆ ಆಗ ದುರ್ಜನರನ್ನು ಸಂಹಾರ ಮಾಡೋದೇನೆ ಅವನ ಸ್ವಭಾವ. ಹಾಗಾಗಿ ಅವನ ಸ್ವಭಾವ ಆದ್ದರಿಂದ ಕೂಡಲೇ ಮೇಲೆ ಹಾರಿದಂತೆ. ಇದು ಹನುಮಂತ ದೇವರ ವ್ಯಕ್ತಿತ್ವ. ಆದ್ದರಿಂದ ಹನುಮಂತ ಅಂದ ಕೂಡಲೇ ಅವನ ಬಗ್ಗೆ ತಪ್ಪು ಕಲ್ಪನೆಯನ್ನು ಪಡಬೇಡ್ರಿ ಅಂತ ಹೇಳ್ತಾರೆ. ಇನ್ನು ಹನುಮಂತ ಅಂತ ನಿಜವಾಗಲೂ ಹಾಗಾದ್ರೆ ಹನುಮಂತ ಅಂದರೆ ಏನರ್ಥ? ಹನುಮಂತ ಶಬ್ದದ ಅರ್ಥ ಏನು ಅಂದರೆ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಯೇ ಗುಣ ನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷು ಸ್ಮನಿ ದರ್ಶಯಂತೆ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು. ಶ್ರೀಮಂತಮೇನಂ ಹನುಮಂತ ಮಾಹುಹು ಅಂತ ಇವರನ್ನು ಯಾರನ್ನ ಅಂದರೆ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ, ಮಹಾಭಾಗವತೋತ್ತಮರಾದಂಥ ಎಲ್ಲವನ್ನೂ ಕೂಡ ತಿಳಿದಂಥ ಏನು ಸಕಲ ಗುಣಗಳು ಅಂತಿದ್ದಾವೆ ಆ ಗುಣಗಳಿಗೆಲ್ಲ ಆಶ್ರಯನಾದಂಥ ವ್ಯಕ್ತಿ ಯಾರಿದ್ದಾನೋ ಅವನನ್ನು ಹನುಮಂತ ಅಂತ ಕರೀತಾರಂತೆ. ಹಾಗಾಗಿ ಅಂಥ ಹನುಮಂತ ದೇವರು ಆದ್ದರಿಂದ ಏನು ಮಾಡಿದ್ರಂತೆ, ಆ ಪರ್ವತಕ್ಕೆ ಹೆಸರೇನಿಟ್ರು ಅಂದರೆ ಅಂಜನಾಚಲ ಅಂತ ಹೆಸರಿಟ್ರಂತೆ. ಅಲ್ಲ, ಹುಟ್ಟಿದ್ದು ಹನುಮಂತ ಅಂದಮೇಲೆ ಹನುಮಂತಾಚಲ ಅಂತ ಹೆಸರಿಡ್ಬೋದಿತ್ತಲ್ಲ ಅಂದರೆ ಇಲ್ಲ. ಇಂಥ ಒಬ್ಬ ಮಗನನ್ನು ಕೊಟ್ಟ ಕೀರ್ತಿ ಆ ತಾಯಿಗಿದೆ. ಆದ್ದರಿಂದ ಆ ತಾಯಿಯ ಹೆಸರು ಉಳಿಲಿ ಅನ್ನೋದಕ್ಕೋಸ್ಕರ ಅಂಜನಾಚಲ ಅಂತ ಹೆಸರಿಟ್ರಂಥದಕ್ಕೆ. ಆ ತಾಯಿಗೊಂದು ಕೀರ್ತಿ ಅಂತ. ಹಾಗೆ ಅಂಜನಾಚಲ ಅಂದಾಗಲೆಲ್ಲ ಏನು ಗೊತ್ತಾಗಬೇಕು ಅಂದರೆ ಹನುಮಂತ ದೇವರಂಥ ಒಬ್ಬ ವ್ಯಕ್ತಿಯನ್ನು ಕೊಟ್ಟ ತಾಯಿ ಇವಳು ಅಂತ ಗೊತ್ತಾಗಬೇಕು ಅಂತ ಅದಕ್ಕೋಸ್ಕರವಾಗಿ ಈ ಕಥೆಯನ್ನು ಹೇಳಿದ್ದಾರೆ. ಇದರಿಂದ ಅಂಜನಾಚಲ ಇವನು ಏನನ್ನು ಮಾಡುತ್ತಾನೆ, ತತ್ವಜ್ಞಾನವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಕ್ಕಂಥವನು. ಆದ್ದರಿಂದ ಜ್ಞಾನವನ್ನು ಕೊಡ್ತಕ್ಕಂಥವನಾದ್ದರಿಂದ ಹನುಮಂತ ಅಂದರೆ ಹನುಮಂತ ಅನ್ನೋ ಶಬ್ದಕ್ಕೆ ಹಾಗರ್ಥಲ್ವ, ಜ್ಞಾನವಂತ ಅಂತ ಅರ್ಥ. ಆದ್ದರಿಂದ ಎರಡನೇದನ್ನು ತಿಳ್ಕೊಂಡ್ರೆ ಪರಮಾತ್ಮ ಏನು ಕೊಡ್ತಾನೆ ಅಂದರೆ ಒಳ್ಳೆ ತತ್ವಜ್ಞಾನವನ್ನು ಕೊಡ್ತಾನೆ. ಎರಡನೇ ಏನು ಅಂಜನಾಚಲ ಅನ್ನೋ ಹೆಸರು ಯಾಕೆ ಬಂತು ಅಂತ ತಿಳ್ಕೊಂಡ್ರೆ ಅದರ ಫಲ ಇದು ಅಂತ ಹೇಳಿ. ಇನ್ನು ಇದಲ್ಲದೇನೆ ಇನ್ನೊಂದು ಹೇಳಿದ್ದಾನೆ, ಸಂತೋಷೋ ಹ್ಯಭವದ್ ಬ್ರಹ್ಮನ್ ಶ್ರುತ್ವಾ ತನ್ನಾಮ ಕಾರಣಂ ದ್ವಾಪರೇ ಶೇಷಶೈಲೇತಿ ಕಥಂ ಖ್ಯಾತಿರ್ಭವಿಷ್ಯತಿ. ಅಲ್ಲ, ದ್ವಾಪರ ಯುಗದಲ್ಲಿ ಶೇಷಶೈಲ ಅಂತ ಅಂದರೆ ಶೇಷಾಚಲ ಅನ್ನುವಂಥ ಹೆಸರು ಬಂದಿದೆ. ಈ ಶೇಷಾಚಲ ಅನ್ನುವಂಥ ಹೆಸರು ಯಾಕೆ ಬಂತು, ಏನಾದರೆ ಹಿನ್ನೆಲೆ ಅಂತ ಕೇಳಿದರೆ ಅದಕ್ಕೆ ಹೇಳಿದರು, ಪುರಾ ವೈಕುಂಠ ನಗರೆ ದ್ವಾರಿಶೇಷಂ ಸಮಾದಿಶತ್ ದೇವಾದಿದೇವೋ ಭಗವಾನ್ ರೇಮೇ ಚ ರಮಯಾ ಸಹ. ಹಿಂದೊಂದು ಸರ್ತಿ ಏನು ಮಾಡಿದ್ರಂತೆ, ಈ ಶೇಷದೇವರನ್ನು ದ್ವಾರಪಾಲಕರಾಗಿ ನೇಮಿಸಿದ್ರಂತೆ. ಅವರನ್ನು ದ್ವಾರಪಾಲಕರಾಗಿ ನೇಮಿಸಿ ಈ ಭಗವಂತ ಮತ್ತು ಲಕ್ಷ್ಮೀದೇವಿ ಇಬ್ಬರು ಸರಸ ಸಲ್ಲಾಪಗಳಲ್ಲಿ ಇದ್ದರಂತೆ. ಅವರು ಇರಬೇಕಾದ್ರೆ ಇದ್ದಕ್ಕಿದ್ದಾಗೆ ವಾಯುದೇವರು ಏನೋ ತರಾತುರಿ ಕೆಲಸ. ತಸ್ಮಿನ್ ಕಾಲೇ ಮಹಾರಾಜ ಮಾರುತ ಪ್ರಾಣಿವಲ್ಲಭ. ಅಲ್ಲಿಗೆ ಆ ವಾಯುದೇವರು ಬಂದರು. ವಾಯುದೇವರು ಬಂದು ಏತಸ್ಮಾತ್ ಕಾರಣಾತ್ ಪ್ರಾಪ್ತು, ಅಕಸ್ಮಾತ್ ಕಾರಣಾತ್ ಪ್ರಾಪ್ತು. ಯಾಕೆ ಬಂದರು ಅವರು ಅಂತ ಕೇಳಿದರೆ ಏನು ಕಾರಣ ಅಂತ ಗೊತ್ತಿಲ್ಲ, ಅಕಸ್ಮಾತ್ ಬಂದರು ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು, ಅದು ಭಗವಂತ ಮತ್ತು ವಾಯುದೇವರಿಗೆ ಸಂಬಂಧಪಟ್ಟಂಥ ವಿಷಯ, ನಮಗೆಲ್ಲ ತಿಳಿಯುವಂಥದ್ದಲ್ಲ. ಅವರಿಬ್ಬರು ಸಂಬಂಧ ಅದೆಲ್ಲವೂ ಕೂಡ. ಆದ್ದರಿಂದ ಅಕಸ್ಮಾತ್ ಅಂತ ಹೇಳಿಬಿಡ್ತಾರೆ. ಅಕಸ್ಮಾತ್ ಕಾರಣಾತ್ ಪ್ರಾಪ್ತೋ ಭಗವದ್ ದರ್ಶನಾಯಚ, ಪರಮಾತ್ಮನ ದರ್ಶನ ಮಾಡಬೇಕು ಅಂತ ಬಂದ್ರಂತೆ. ಬಂದರೆ ದ್ವಾರೇತಂ ರೋಧಯಾಮಾಸ ರುಗ್ಮದಂಡೇನ ಸರ್ಪರಾಟ್. ಈ ಶೇಷದೇವರೇನು ಮಾಡಿದ್ರಂತೆ, ಆ ಬಂಗಾರದ ಒಂದು ಕೋಲು ಹಿಡ್ಕೊಂಡಿದ್ರಂತೆ, ಅದರಿಂದ ತಡೆದ್ರಂತೆ ವಾಯುದೇವರು. ತಡೆದು ಹೇಳಿದ್ರಂತೆ, ಕಿಮರ್ಥಂ ವೃದ್ಧಸ್ಯ ಮೂರ್ಖ ಕಾರ್ಯಸ್ಯ ಮಹತೀತ್ವರ. ಅದಕ್ಕೆ ವಾಯುದೇವರು ಹೇಳ್ತಾರೆ, ಯಾಕೆ ತಡೀತಿದ್ಯೋ ಮೂರ್ಖ, ಒಳಗೆ ಹೋಗ್ಬೇಕು ಬಿಡು ನಾನು ಅಂತ ಕೇಳಿದರೆ ಅವರು ಬಿಡೋಲ್ಲ ಅಂದ್ರಂತೆ. ಅಹಂ ಆಜ್ಞಾಧರೋ ವಿಷ್ಣೋಹೋ, ನಾನು ಭಗವಂತನ ಆಜ್ಞಾಧಾರಕ, ನನ್ನ ಪರ್ಮಿಷನ್ ಇಲ್ಲದೆ ಹೆಂಗೆ ಒಳಗೆ ಹೋಗ್ತೀನಿ ನೀನು ಅಂದ್ರಂತೆ. ಈ ಕೆಲವು P1ಗಳಿರ್ತಾರಲ್ಲ, ಅವ್ರ ತಲೆಹರಟೆ ಜಾಸ್ತಿ ಇರ್ತದೆ. ಕೆಲವು ಅವ್ರ ಕೆಲಸ ಏನು ಅಂತಂದರೆ P1ಗಳದ್ದು ಯಾರು ಬಂದಿದ್ದಾರೆ ಅನ್ನೋದನ್ನು ಒಳಗೆ ಹೇಳಬೇಕು, ಅವ್ರು ಬಿಡು ಅಂದಾಗ ಬಿಡಬೇಕಷ್ಟೇ, ಅವ್ರ ಕೆಲಸ ಅಷ್ಟು. ಆದರೆ ಬಿಡೋನೇ ನಾನು ಅನ್ನೋ ರೀತಿ ಫೀಲಿಂಗ್ ಇರ್ತದೆ ಅವರಿಗೆ, ಆ ಕೆಲಸ ಮಾಡಲಿಕ್ಕೆ ಹೋಗ್ತಿರ್ತಾರೆ. ಹಾಗೆ ಇವ್ರು ಮಾಡಲಿಕ್ಕೆ ಹೋದಂತೆ. ಅದಕ್ಕೆ ಇತಿ ತಸ್ಯವಚ ಶ್ರುತ್ವ ಜಗತ್ಪ್ರಾಣೋ ಬ್ರವೀದಿ ಮಮ್ಮ. ನೋಡು, ಜೈ ವಿಜಯರು ಕೂಡ ಈ ಜಾಗದಲ್ಲಿ ನಿಂತುಕೊಂಡೇ ದುರಹಂಕಾರ ಪಟ್ಟದ್ದಕ್ಕೆ 3 ಸರ್ತಿ ರಾಕ್ಷಸರಾಗಿದ್ದಾರೆ ಅವರು.
ಶಾಪ ಪಡ್ಕೊಂಡಿದ್ದಾರೆ. ನೀನು ಆ ಕೆಲಸ ಯಾಕೆ ಮಾಡಲಿಕ್ಕೆ ಹೋಗ್ತಿದ್ದಿ ನೀನು ಅಂತ ಹೇಳಿದರು. ವಿಸ್ಮೃತವು ಕಿಂ ತ್ವಯಾ ಮೂರ್ಖ, ಇದೆಲ್ಲ ಗೊತ್ತಿಲ್ವ ನಿನಗೆ, ಯಾಕೆ ಹೀಗೆ ತಡೀತಾ ಇದ್ದಿ ನೀನು ಅಂತ ಕೇಳಿದರು. ಆಗ ಶೇಷದೇವರು ಹೇಳ್ತಾರೆ, ಕಿಂ ಗರಿಷ್ಠಂ ವಚ ಪ್ರೋಕ್ತಂ ಜೀವನೇಚ್ಛಾನ ವಿದ್ಯತೆ. ಏನು ಭಾಳ ಮಾತಾಡ್ತಿರಲ್ಲ ವಾಯುದೇವರೇ, ನಿಮಗೇನು ಪ್ರಾಣದ ಮೇಲೆ ಆಸೆ ಇದೆಯೋ ಇಲ್ಲೋ ಅಂತ ಪ್ರಾಣದೇವ್ರನ್ನೇ ಕೇಳಿದ್ರಂತೆ. ನಿಮಗೆ ಪ್ರಾಣದ ಮೇಲೆ ಆಸೆ ಇದೆಯೋ ಇಲ್ಲೋ ಅಂತ ಕೇಳ್ತಾರೆ. ಯಥಾ ಭಾನುಗತಿಂ ಲೋಕೆ ನೈವ ಜಾನಂತಿ ಮೋಹಿತಾ ತತ್ಕಥಂ ನರವದ್ವಾಯೋ ವೃಥಾ ಗರ್ಭಂ ಪ್ರಭಾಷಸೆ. ಯಾಕೆಂದರೆ ನಿಜವಾಗಲೂ ಕೂಡ ಬಲದಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ವಿಷ್ಣು ಭಕ್ತಿಯಲ್ಲಿ ನನಗೆ ಸಮಾನರಾದವರು ಯಾರಿದ್ದಾರೆ ಅಂತ ಕೇಳುತ್ತಾರೆ ಶೇಷದೇವರು. ನನಗೆ ನಿಜವಾಗಲೂ ಹೇಳಬೇಕು ಅಂದರೆ ವಾಯುದೇವರಿಗೆ ಅದೆಲ್ಲ ಹೇಳುತ್ತಾರೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೆ. ಎಲ್ಲದರಲ್ಲೂ ಕೂಡ ವಾಯುದೇವರಿಗೆ ಸಮಾನರಾದವರಿಲ್ಲ. ಆದರೆ ಇವರು ಹೇಳ್ತಾರೆ ನನಗ್ಯಾರು ಸಮಾನ ಇದ್ದಾರೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ಹೇಳಿದ್ವಿ, ನಾನು ಯಾವಾಗಲೂ ಕೂಡ ಭಗವಂತ ಮಲಗಬೇಕು ಅಂದರೆ ಅವನ ಹತ್ತಿರದಲ್ಲೇ ಇರೋನು. ನೀವು ಎಲ್ಲೋ ಓಡಾಡ್ಕೊಂಡಿರ್ತೀರಿ ವಾಯುದೇವರು. ಆದ್ದರಿಂದ ಭಗವಂತನ ಹತ್ತಿರದಲ್ಲಿ ವಾಸ ಮಾಡೋರು ಯಾರು ಯಾವಾಗಲೂ ನಾನು. ಆದ್ದರಿಂದಾಗಿ ನನ್ನನ್ನು ಬಹಳ ಉತ್ತಮ ಅಂತ ತಿಳ್ಕೊ, ನೀವೆಲ್ಲ ಉತ್ತಮರು ಅಂತ ಹೇಳಿದನು. ಅದಕ್ಕೆ ವಾಯುದೇವರು ಒಂದು ಒಳ್ಳೆಯ ಯುಕ್ತಿ ಹೇಳ್ತಾರೆ. ನೋಡು, ನಾವು ಬರೀ ಯಾವಾಗಲೂ ಒಳಗಿದ್ದೇವೆ, ದೇವರ ಹತ್ತಿರದಲ್ಲಿದ್ದೇವೆ ಅಂತ ಮಾತ್ರಕ್ಕೇ ನಾವು ಶ್ರೇಷ್ಠ ಅಂತಾಗಿ ಬಿಡೋದಿಲ್ಲ. ಈಗ ಒಂದು ಬೆಕ್ಕಿರ್ತದೆ, ಬೆಕ್ಕು ಮನೆ ತುಂಬ ಓಡಾಡ್ತದೆ, ಮನೆ ಒಳಗೆ ಇರ್ತದೆ, ದೇವ್ರ ಕೋಣೆಗೂ ಬರ್ತಿರ್ತದೆ, ಓಡಾಡ್ತಿರ್ತದೆ, ಎಲ್ಲ ಕಡೆ ಓಡಾಡ್ತದೆ. ಆದರೆ ಆನೆ ಮನೆ ಒಳಗೆ ಬರಲಿಕ್ಕಾಗ್ತದೆ? ಆಗೋದಿಲ್ಲ, ಅದಕ್ಕೆ ಮನೆ ಒಳಗೆ ಬರೋದಿಲ್ಲ. ಆದರೆ ಏನಾದರೂ ಮೆರವಣಿಗೆ ಮಾಡಬೇಕು ಅಂತಾದರೆ ಆನೆ ಮೇಲಿಟ್ಟು ಮೆರವಣಿಗೆ ಮಾಡ್ತಾರೋ ಬೆಕ್ಕಿನ ಮೇಲೆ ಮಾಡ್ತಾರೋ? ಹಾಗೆ ನೀನು ಯಾವಾಗಲೂ ಒಳಗಿರ್ತೀನಿ ಅಂತಂದರೆ ನೀನು ಬೆಕ್ಕಿದ್ದಂತೆ, ನಾನು ಯಾವಾಗಲೂ ಹೊರಗಿರ್ತೀನಿ ಅಂದರೆ ಆನೆ ಇದ್ದಂತೆ ಅಂತ ವಾಯುದೇವರು ಹೇಳಿದ್ರಂತೆ. ವಾಯುದೇವರಿ ಮಾತು ಹೇಳಿದ ಕೂಡಲೇ ಸಿಟ್ಟು ಬಂತು. ಕಶ್ಚಿದ್ಯೂತೋ ನಿಯುಕ್ತಸ್ತು. ಅಷ್ಟೇ ಅಲ್ಲ, ಕೆಲವೊಂದು ಸರ್ತಿ ರಾಜನ ಪಾದ ಒತ್ತಬೇಕು ಅಂತ ಒಬ್ಬ ಸೇವಕ ಮಂಚದ ಮೇಲೆ ಕೂತ್ಬಿಡ್ತಾನೆ. ಪಾದ ಒತ್ತಬೇಕಾದ್ರೆ ಮತ್ತೆ ಎಲ್ಲಿ ಕೊಡಬೇಕು? ಮಂಚದ ಮೇಲೆ ಕೂತು ಒತ್ತಬೇಕು. ಹಾಗೆ ಮಂಚದ ಮೇಲೆ ಕೂತ ಅಂದ ಕೂಡಲೇ ರಾಜನಿಗಿಂತ ನಾನೇ ದೊಡ್ಡವನು ಅಂತ ಹೇಳಲಿಕ್ಕಾಗ್ತದೆ. ಆದ್ದರಿಂದಾಗಿ ಹಾಗೆಲ್ಲ ಆಗೋದಿಲ್ಲ. ಕಿಮಾಧಿಕ್ಯಂ ತಸ್ಯ ಶೇಷ ಪುತ್ರೇಕ ನ್ಯೂನತಾವದ. ಆದ್ದರಿಂದ ಹೀಗೆಲ್ಲ ವಿವಾದ ನಡೀತಾ ಇತ್ತಂತೆ. ವಿವಾದ ನಡೀತಾ ಇದ್ದಂತೆಯೇ ತಯೋರ್ ವಿವಾದೋ ಹ್ಯಭವತ್ತು ಶೇಷವಾಯುವೋ ಮಹಾತ್ಮನೋಹೋ. ಅದು ಕೇಳಿಸಿಕೊಂಡು ಇದ್ದಕ್ಕಿದ್ದಾಗೆ ಒಳಗಿಂದ ಭಗವಂತ ಹೊರಗೆ ಬಂದಂತೆ. ಪರಮಾತ್ಮ ಹೊರಗೆ ಬಂದ. ಭಗವಂತ ಹೊರಗೆ ಬಂದ ಕೂಡಲೇ ಆಗ ಪರಮಾತ್ಮನನ್ನು ನೋಡಿದ ಕೂಡಲೇ ಶೇಷದೇವರು ಹೇಳಿದ್ರಂತೆ, ಅಕಾಲೇ ಅಂತಃಪುರಂ ಶೀಘ್ರಂ ಪ್ರವೇಷ್ಟುಂಚ ಸಮುದ್ಯತಃ. ನೋಡ್ರಿ, ಇವರು ಬಂದು ಇದ್ದಕ್ಕಿದ್ದಾಗೆ ಒಳಗೆ ಪ್ರವೇಶ ಮಾಡ್ತೀನಿ ಅಂತ ಗಲಾಟೆ ಮಾಡ್ತಿದ್ದಾರೆ, ಅದಕ್ಕೆ ನಾನು ತಡೀತಾ ಇದ್ದೇನೆ ಅಂತ ಪರಸ್ಪರವಾಗಿ ಕಂಪ್ಲೇಂಟ್ ಹೇಳಲಿಕ್ಕೆ ಶುರು ಮಾಡಿದರು. ಆದರೆ ವಾಯುದೇವರು ಹಾಗೆ ಮಾಡಲಿಲ್ಲಂತೆ. ವಾಯು ತುಷ್ಟಾವ ಪುರುಷಂ ಪುರಾಣಂ ವೇದಗೋಚರಂ. ಮೊದಲು ಮಾಡಿದ್ದೇನು ಅಂತಂದರೆ ಸಾಷ್ಟಾಂಗಂ ಪ್ರಣಿಪತ್ಯತಂ. ಮೊದಲು ದೇವರಿಗೆ ನಮಸ್ಕಾರ ಮಾಡಿ. ಯಾರಾದರೂ ದೊಡ್ಡವರು ಬಂದರು ಅಂದರೆ ಮೊದಲು ಕಂಪ್ಲೇಂಟ್ ಹೇಳಲಿಕ್ಕೆ ನಿಂತು ಬಿಡೋದಲ್ಲ, ಮೊದಲು ನಮಸ್ಕಾರ ಮಾಡಿರಿ, ಆಮೇಲೆ ನಿಧಾನವಾಗಿ ಮಾತಾಡ್ರಿ. ಮೊದಲು ಕೆಲವರು ಸಿಟ್ಟಿಟ್ಕೊಂಡಿರ್ತಾರಲ್ಲ, ಅವ್ರು ಬಂದರೂ ಸಾಕು ಯಾವಾಗ ಹೇಳೇನಂತ ಕಾಯ್ತಿರ್ತಾರೆ, ಹಾಗೆಲ್ಲ ಮಾಡಬಾರ್ದು. ಆ ರೀತಿ ಶೇಷದೇವ್ರು ಮಾಡಿದ್ರಂತೆ. ಆದರೆ ವಾಯುದೇವರು ಹಾಗೆ ಮಾಡಲೇ ಇಲ್ಲ, ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಹೇಳಿದ ಕೂಡಲೇ ಆಗ ಕಿಮರ್ಥಂ ಕಲಹ ಪುತ್ರ ಶೇಷೇಣ ಅತ್ಯಂತ ಮಾನಿನ. ಅಲ್ಲಿ ಯಾಕೆ ಕಲಹ ಮಾಡ್ತಾ ಇದ್ದೀರಿ ಏನು ಅಂತ ಕೇಳಿದಾಗ ಶೇಷದೇವರೇ ಹೇಳಿದರು, ಅಹಂ ಸಮರ್ಥೋ ಭಗವಾನ್ ಬಲೇ ಜ್ಞಾನೇ ಚ ತ್ವತ್ಪ್ರಿಯೆ. ನಾನು ಹೇಳ್ತಾ ಇದ್ದೇನೆ, ನಾನೇ ಬಲದಲ್ಲಿ ವೈರಾಗ್ಯದಲ್ಲಿ ನಿನ್ನ ಪ್ರೀತಿಗೆ ಪಾತ್ರರಾದವರಲ್ಲಿ ನಾನು ಶ್ರೇಷ್ಠ ಅಂತ ನಾನು ಹೇಳ್ತಿದ್ದೇನೆ. ಆದರೆ ಈ ವಾಯುದೇವರು ಕೇಳ್ತಾ ಇಲ್ಲ. ಮತ್ಸಮೋ ನಾಸ್ತಿ ಭೂಲೋಕೆ ನಾಕೇವಾ ಬ್ರಹ್ಮಣೋ ಗೃಹೆ. ನನಗೆ ಸಮಾನರಾದವರು ಯಾರಿದ್ದಾರೆ ಹೇಳು? ಭೂಲೋಕದಲ್ಲಿಲ್ಲ, ಬ್ರಹ್ಮಲೋಕದಲ್ಲಿಲ್ಲ ಅಂತ ಶೇಷದೇವರು ಇದನ್ನೆಲ್ಲ ಹೇಳಿದರು. ಇಷ್ಟೆಲ್ಲ ಹೇಳಿದಾಗ ಪರಮಾತ್ಮ ಹೇಳುತ್ತಾನೆ, ನ ವಾಂಗ್ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತರಂ. ಅಲ್ಲ, ನೀನೇ ಉತ್ತಮ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಕೆಲವ್ರು ಹೇಳ್ತಿರ್ತಾರೆ, ನಾನಂದ್ರೇನು, ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಬರೀ ಬಾಯಲ್ಲಿ ಒಣ ಏನಂತಾರಲ್ಲ ಅದು, ಬಾಯಲ್ಲಿ ಒದರ್ತಿರ್ತಾರೆ ಯಾವಾಗಲೂ ಕೂಡ. ಆದರೆ ಮಾಡಲಿಕ್ಕೆ ಮಾತ್ರ ಏನಾಗೋದಿಲ್ಲ. ಏನಾದ್ರು ಕೊಟ್ಬಿಟ್ರೆ, ಕೆಲಸ ಕೊಟ್ಟರೆ, ಅಯ್ಯೋ ನನ್ನ ಕೈಲಾಗಲ್ಲ ಅಂತ ಓಡೋಗಿಬಿಡ್ತಾರೆ, ಹಂಗಿರ್ತದೆ. ಅದೇ ರೀತಿ ಇವರು ಬಾಯಲ್ಲಿ ಹೇಳ್ಕೊಳ್ತಾ ಇದ್ರು. ಪರಮಾತ್ಮ ಹೇಳಿದ, ಇದು ಬರೀ ಬಾಯಲ್ಲಿ ಹೇಳಿಕೊಂಡ್ರೆ ಸಾಕಾಗೋದಿಲ್ಲ, ಅದಕ್ಕೇನು ಮಾಡಬೇಕು? ಬಲಾಬಲೇ ಪರೀಕ್ಷಂತ ದೇವಾಶ್ಚೇಂದ್ರ ಪುರೋಗಮಾಹ. ನಿಮ್ಮಿಬ್ಬರಲ್ಲೂ ಕೂಡ ಬಲಾಬಲ ಪರೀಕ್ಷೆ ನಡೀಲಿ ಅಂತಂದು. ಬಲಾಬಲ ಪರೀಕ್ಷೆ ನಡೀಲಿ ಅಂತಂದಾಗ ಆಯಿತು ಅಂದರು.
ಅದಕ್ಕೆ ಅತ್ರೈವ ಉತ್ತರ ದಿಗ್ಭಾಗೆ ಪರ್ವತಂ ಮೇರುನಂದನಂ, ಮೇರು ಪರ್ವತದ ಮಗ ಒಬ್ಬ ಆನಂದಾದ್ರಿ ಅಂತ ಹೆಸರು ಅದಕ್ಕೆ, ಆನಂದಾದ್ರಿ. ಆ ಆನಂದಾದ್ರಿ ಪರ್ವತವನ್ನು ಶೇಷ ನೀನು ಗಟ್ಟಿಯಾಗಿ ಹಿಡ್ಕೋ, ಅದನ್ನು ಗಟ್ಟಿಯಾಗಿ ನೀ ಹಿಡಿದಿರಬೇಕು. ಆಮೇಲೆ ಆ ಪರ್ವತವನ್ನು ವಾಯುದೇವರು ಅಲ್ಲಾಡಿಸ್ಬೇಕು. ಅವ್ರಿಗೆ ಅಲ್ಲಾಡಿಸ್ಲಿಕ್ಕಾಯಿತು ಅಂತಾದರೆ ವಾಯುದೇವರು ಉತ್ತಮರು, ಅಲ್ಲಾಡಿಸ್ಲಿಕ್ಕಾಗದೇ ಇರುವಂತೆ ಗಟ್ಟಿಯಾಗಿ ನೀ ಹಿಡಿದೆ ಅಂದರೆ ನೀನು ಉತ್ತಮ. ಇದು ಬಲಾಬಲ ಪರೀಕ್ಷೆ ನಡೀಲಿ ಅಂತಂದಂತೆ. ಆಯಿತು ಅಂತ ಹೇಳಿದರು. ಬಲಾಬಲ ಪರೀಕ್ಷೆ ಎನ್ನುವಂಥದ್ದು ನಡೀತು. ಬಲಾಬಲ ಪರೀಕ್ಷೆ ನಡೆದಾಗ ಇವರು ಗಟ್ಟಿಯಾಗಿ ಹಿಡಿದ್ರಂತೆ, ಗಟ್ಟಿಯಾಗಿ ಹಿಡಿದಾಗ ಆ ಸಂದರ್ಭದಲ್ಲಿ ಏನಾಯ್ತಂದರೆ ವಾಯುದೇವರು ಬರೀ ಏನಿಲ್ಲ, ತಾವತೈವ ಬಲೇನತ್ವಂ ಸಂಯುಕ್ತ ಸುಸ್ಥಿರಾತ್ಮನ, ಗಟ್ಟಿ ಹಿಡಿದಿರು ನೀನು ಅಂತ ಹಿಡಿದಿದ್ದಾರೆ. ವಾಯುದೇವರು ಏನಿಲ್ಲ, ಬರೀ ಅವರ ಕೈಯ ಕಿರುಬೆರಳಿರ್ತದಲ್ಲ, ಕಿರುಬೆರಳಿಂದ ಈ ಕೇರಂ ಬೋರ್ಡ್ ಆಡಬೇಕಾದ್ರೆ ಹಿಂಗೆ ಹೊಡಿತೀವಲ್ಲ, ಹಾಗೆ ಅವ್ರು ಸುಮ್ಮನೆ ಹಿಂಗೆ ಅಂದ್ರೆ ಅಷ್ಟೇ, ಹಿಂಗೆ ಅನ್ಲಿಕ್ಕೆ ಪುರುಸೊತ್ತಿಲ್ಲ. ಆ ಕೂಡಲೇ ಏನಾಯಿತಂತೆ, ತತಃ ಪ್ರಕುರ್ವತೋ ವೇಗಂ ಮಾರುತಸ್ಯ ಮಹಾತ್ಮನಃ ಕನಿಷ್ಠಾಂಗುಲಿ ಮಾತ್ರೇತು ಪ್ರದೇಶೇ ಶ್ಲತವಂದನೆ ಸಹಸ್ರಮರ್ಧಲಕ್ಷಂಚ ದಕ್ಷಿಣಾಭಿಮುಖೋ ಯಯೋ. ಉತ್ತರದಿಂದ ದಕ್ಷಿಣದ ತನಕಲೂ ಕೂಡ ಎಷ್ಟು ಅಂದರೆ 50 ಲಕ್ಷ ಯೋಜನ ವೇಗದಲ್ಲಿ ಆ ಪರ್ವತ ಮೇಲೆ ಹಾರಿತಂತೆ. ಮೇಲೆ ಹಾರಿತು, 50 ಲಕ್ಷ ಯೋಜನ ವೇಗದಲ್ಲಿ ಹಾರಿತಂತೆ. ಹಾರಿ ಆ ಪರ್ವತ ಗರ 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 ತಿರುಗಿ ಇನ್ನೇನು ಕೆಳಗೆ ಭೂಮಿಗೆ ಹಾಗೇ ಬಿದ್ದಿದ್ರೆ ಇಡೀ ಭೂಮಿನೇ ತುಂಡಾಗಿ ಹೋಗಿಬಿಡ್ತಿತ್ತಂತೆ. ಆ ಕಾಲದಲ್ಲಿ ಅವರು ಹಾರಿ ಬೀಳ್ತಾ ಇರಬೇಕಾದ್ರೆ ಆಗೇನು ಮಾಡ್ತಾರೆ ಅಂದರೆ ಅವ್ರು ಕೇಳ್ಕೊಳ್ತಾರಂತೆ, ಸ್ವಾಮಿ ನನ್ನ ರಕ್ಷಣೆ ಮಾಡಿರಿ ಅಂತ ಕೇಳಿದ್ರಂತೆ ಶೇಷದೇವರು. ಸ್ವಾಮಿ ನನಗೆ ಗೊತ್ತಾಗಲಿಲ್ಲ. ಆಗ ಮೇರು ಪರ್ವತವೂ ಬಂದು ಕೇಳ್ತದೆ, ನನ್ನ ಮಗನಿಗೇನಾಗ್ತದೋ ಏನೋ ಅಂತ, ಆನಂದಾದ್ರಿಗೇನಾಗ್ತದೋ ಅಂತ. ತ್ರಾಯತಾಂ ಸ್ವಾಮಿನ್ ಪುತ್ರಂ ಬಾಲಂ ಮಹಾಬಲ ಏವ ಮುಕ್ತೋ ಮೇರುನಾಯಂ ತತ್ಪುತ್ರಂ ಪರ್ಯಪಾಲಯತ್. ಅದಕ್ಕೆ ಸ್ವಲ್ಪ ವೇಗ ಕಡಿಮೆ ಮಾಡಿದ್ರಂತೆ. ಅಲ್ಲಿಂದಲೇ ಇವರು ಕೂಡ ಹೇಳ್ತಿದ್ದಾರೆ, ಶೇಷಃ ಗತಮದಃ ಪಶ್ಚಾತ್ ತುಷ್ಟಾವ ಮರುತಾಂ ಪತಿಂ. ಅಲ್ಲಿಂದ ಅವರ ಮದ ಎಲ್ಲ ಹೋಯಿತು ಶೇಷದೇವರದ್ದು. ಅಲ್ಲಿಂದಲೇ ಸ್ತೋತ್ರ ಮಾಡ್ತಿದ್ದಾರೆ, ಕ್ಷಮಸ್ವ ಮಮ ದೌರಾತ್ಮ್ಯಂ, ನನ್ನ ಈ ದುರ್ಬುದ್ಧಿಯನ್ನು, ನನ್ನ ಈ ಅಹಂಕಾರದ ಬುದ್ಧಿಯನ್ನು ಕ್ಷಮೆ ಮಾಡು ಅಂತ ಕೇಳಿದರು. ಕ್ಷಮೆ ಮಾಡು, ನಾನು ಗೊತ್ತಿಲ್ಲದೆ ಮಾಡಿಬಿಟ್ಟೆ, ಇಂಥ ಪಾಪ ಮಾಡಿಬಿಟ್ಟೆ, ಆದ್ದರಿಂದ ನನ್ನನ್ನು ರಕ್ಷಣೆ ಮಾಡಿರಿ. ನೀವೇ ಬ್ರಹ್ಮದೇವರ ಪದವಿಗೆ ಬರುವಂಥವರು. ನೀವು ನಿಮ್ಮನ್ನು ಪ್ರಾರ್ಥನೆ ಮಾಡಿದರೆ, ನಿಮ್ಮನ್ನು ಯಾರು ವಕ್ತಾರರಾಗಿ ನಿಮ್ಮನ್ನು ಹೇಳ್ತಾರಲ್ಲ, ನಿಮ್ಮನ್ನು ಹೊಗಳಿದರೆ ಸಾಕು ಅವರು ರಕ್ಷಣೆ ಮಾಡ್ತೀರಂತೆ ನೀವು, ಅಂಥ ಮಹಾತ್ಮರು. ಆದ್ದರಿಂದ ನನ್ನನ್ನು ರಕ್ಷಣೆ ಮಾಡಿರಿ ಅಂತ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತನ್ಮಾಮವತು ತದ್ವಕ್ತಾರಮವತು, ಅವತು ಮಾಂ ಅವತು ವಕ್ತಾರಂ. ಅವತು ಅಂತ ಹೇಳಿದರೆ ರಕ್ಷಣೆ ಮಾಡು ಅಂತ ಅರ್ಥ, ನಮ್ಮನ್ನು ರಕ್ಷಣೆ ಮಾಡು. ನಮಸ್ತೆ ವಾಯು, ವಾಯುದೇವರೇ ನಿಮಗೆ ನಮಸ್ಕಾರ. ತ್ವಮೇವ ಪ್ರತ್ಯಕ್ಷಂ, ನೀವೇ ಮುಂದೆ ಪ್ರತ್ಯಕ್ಷ ಬ್ರಹ್ಮ ಪದವಿಗೆ ಬರ್ತಕ್ಕಂಥವ್ರು ನೀವು. ಆದ್ದರಿಂದ ನನ್ನಿಂದ ತಪ್ಪಾಯಿತು, ಕ್ಷಮ ಮಾಡಿರಿ ಅಂತ ಕೇಳ್ಕೊಂಡ್ರಂತೆ. ಅವರು ಕ್ಷಮ ಮಾಡಿ ಅಂತ ಕೇಳಿದ್ದಕ್ಕೆ ಆಯಿತು ಅಂತ ಆ ಪರ್ವತವನ್ನು ನಿಧಾನವಾಗಿ ಕೆಳಗಿಳಿಸಿದ್ರಂತೆ, ನಿಧಾನವಾಗಿ ಕೆಳಗಿಳಿಸಿದ್ರು. ಆಗ ಶೇಷದೇವರು ಮದ ಎಲ್ಲ ಕಳ್ಕೊಂಡು ಒಂದು ಮಾತು ಹೇಳಿದ್ರಂತೆ, ಸ್ವಾಮಿ ದಯವಿಟ್ಟು ಈ ಪರ್ವತವನ್ನು ಇಲ್ಲಿಟ್ಟಿದ್ದೀರಿ, ಆಯ್ತು ನನ್ನನ್ನು ಉಳಿಸಿದ್ರಿ, ಅದಕ್ಕೋಸ್ಕರ ಈ ಪರ್ವತಕ್ಕೆ ನನ್ನ ಹೆಸರೇ ಇಟ್ಬಿಡ್ರಿ ಅಂದ್ರಂತೆ. ನನ್ನ ಹೆಸರೇ ಇಡ್ರಿ ಅಂದರು. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ, ನಾನು ಅಹಂಕಾರ ಪಟ್ಟಾಗ ವಾಯುದೇವರು ನನ್ನನ್ನು ಹೇಗೆ ರಕ್ಷಣೆ ಮಾಡಿದರು, ಏನು ಮಾಡಿದರು ಅಂತ ಗೊತ್ತಾಗಲಿ. ಗೊತ್ತಾದಾಗಲೆಲ್ಲ ನಾನಲ್ಲ ಜೀವೋತ್ತಮ, ನಾನಲ್ಲ ಮತ್ಯಾರು ಅಂದರೆ ಆ ವಾಯುದೇವರೇನೇ ಜೀವೋತ್ತಮರು ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ಈ ಕಥೆಯನ್ನು ಹೇಳಬೇಕು. ಶೇಷಾಚಲ ಅಂತ ಇದಕ್ಕೋಸ್ಕರ ಹೆಸರು ಬಂದದ್ದು ಅಂತ ಗೊತ್ತಾಗಬೇಕು. ಇದರಿಂದ ನಮ್ಮಲ್ಲಿರುವಂಥ ಏನು ಅಹಂಕಾರ ಹೋಗ್ತದೆ ಅದೆಲ್ಲ ಹೋಗಬೇಕು, ಹೋಗಿ ನಮಗೊಂದು ವೈರಾಗ್ಯ ಬರಬೇಕು. ಅದಕ್ಕೋಸ್ಕರ ವೈರಾಗ್ಯದಾಯಕವಾದಂಥ ಕಥೆ ಅದನ್ನೇ ಹೇಳಿದ್ದು. ಮೂರನೇದ್ದೇನು ಅಂದರೆ ವೈರಾಗ್ಯವನ್ನು ಕೊಡುತ್ತದೆ. ಒಂದು ಮೊದಲನೇದ್ದು ಧರ್ಮ, ವೃಷಭಾಚಲ ಅಂದಾಗ, ಇನ್ನೊಂದು ಅಂಜನಾಚಲ ಅಂದಾಗ ಜ್ಞಾನ, ಇನ್ನೊಂದು ವೈರಾಗ್ಯ ಅಂತ. ಇವರಿಗೆ ವೈರಾಗ್ಯ ಬಂತವ, ವೈರಾಗ್ಯ ಬಂದು ನೀವೇ ಜೀವೋತ್ತಮರು ಅಂತ ಹೇಳಿದರು. ಹೀಗೆ ಇದರಿಂದ ಈ ಚರಿತ್ರೆಯಿಂದ ಶೇಷಾಚಲ ಅಂತ ಹೆಸರು ಬಂತದಕ್ಕೆ ಅಂತ ತಿಳ್ಕೊಳ್ಬೇಕು. ಆದರೆ
ಇದರ ಮೇಲೊಂದು ಪ್ರಶ್ನೆ ಏನು ಅಂತಂದರೆ, ಅಲ್ಲ ಹೀಗೆ ಬಲಾಬಲ ಪರೀಕ್ಷೆ ಮಾಡಿ ಹೊಡೆದಾಡಿಕೊಳ್ಳ್ರಿ ನೀವು, ಆಗ ಯಾರಿಗೂ ಬಲ ಜಾಸ್ತಿನೋ ಅವರು ಉತ್ತಮರು ಅಂತ ತೀರ್ಮಾನ ಮಾಡಿದ್ರಿ ಶೇಷ ಮತ್ತು ವಾಯುದೇವರಿಗೆ. ಹೀಗೆ ಪರೀಕ್ಷೆ ಮಾಡಿಬಿಟ್ರೆ ಭಾಳ ಕಷ್ಟ. ಯಾಕೆ ಅಂತಂದರೆ ಈ ಮಠಗಳಲ್ಲಿ ಸ್ವಾಮಿಗಳೆಲ್ಲ ಇರ್ತಾರೆ. ಸ್ವಾಮಿಗಳೆಲ್ಲ ನೋಡ್ಲಿಕ್ಕೆ ಹೇಗಿರ್ತಾರೆ? ತೆಳ್ಳಗಿರ್ತಾರೆ, ಉಫ್ ಅಂದರೆ ಹಾರಿ ಹೋಗಾಗಿರ್ತಾರೆ ಅಂಥವು. ಆದರೆ ಮಠದಲ್ಲಿ ಕೆಲವರು ಈ ದೇವ್ರ ಪೆಟ್ಟಿಗೆ ಹೊರೋದು ಮಾಡೋದೆಲ್ಲ ಹೆಂಗಿರ್ತಾರೆ ಅವರು ಅಂದರೆ ಏನು 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 ತಿಂದಿರ್ತಾರೆ, ಭಾರೀ ದಪ್ಪ ಇರ್ತಾರೆ ಅವರೆಲ್ಲ ಅವರು. ಹಾಗಾದ್ರೆ ಅವರಿಗೆ ಹೋರಾಟ ನಡೆಸಿಬಿಟ್ರೆ ಯಾರು ಗೆಲ್ತಾರೆ? ಸ್ವಾಮಿಗಳನ್ನೇ ಎತ್ಕೊಂಡು ಹೋಗಿಬಿಡ್ತಾರೆ, ಭುಜದ ಮೇಲೆ ಹೊತ್ಕೊಂಡು ಹೋಗಿಬಿಡ್ತಾರೆ ಸ್ವಾಮಿಗಳನ್ನು. ಹೀಗೆ ಸ್ವಾಮಿಗಳಂಥವ್ರನ್ನೇ ಭುಜದ ಮೇಲೆ ಹೊತ್ತು, ಹಾಗಾದ್ರೆ ಬಲ ಯಾರಿಗೆ ಜಾಸ್ತಿ? ಪೆಟ್ಟಿಗೆ ಹೊರೋರಿಗೆ ಇರ್ತದೆ, ಸ್ವಾಮಿಗಳಿಗೆ ಇರೋದಿಲ್ಲ. ಹಾಗಾದರೆ ಮತ್ತು ಯಾರು ದೊಡ್ಡವರು? ಸ್ವಾಮಿಗಳು ದೊಡ್ಡವರು ಅಥವಾ ಬಲ ಜಾಸ್ತಿ ಇರುವಂಥ ಪೆಟ್ಟಿಗೆ ಹೊರೋನು ದೊಡ್ಡವನು ಅಂತ ಕೇಳಿದರೆ, ಮತ್ತು ಈ ಕಥೆಯಿಂದ ಹೇಳಬೇಕಾದ ಯಾರನ್ನು ಹೇಳಬೇಕು? ಬಲ ಜಾಸ್ತಿ ಯಾರಿಗಿರ್ತೋ ಅವರೇ ದೊಡ್ಡವರು. ಅದಕ್ಕೆ ಇಂಥ ಪ್ರಸಂಗಗಳೆಲ್ಲ ಬಂದಾಗ ಮಧ್ವಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಶ್ರೀಮದ್ ಆಚಾರ್ಯ ಏನು ನಿರ್ಣಯ ಅಂತಂದರೆ, ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಯಾವಾಗಲೂ ಕೂಡ ಈ ದೊಡ್ಡಸ್ತಿಕೆ ಎನ್ನುವಂಥದ್ದು ಅಂದರೆ ಉತ್ತಮರು ಅನ್ನೋದು ತೀರ್ಮಾನ ಮಾಡಬೇಕಾದ್ರೆ ಹೇಗೆ ತೀರ್ಮಾನ ಮಾಡಬೇಕು ಅಂದರೆ, ದೇವತೆಗಳಲ್ಲಿ ತೀರ್ಮಾನ ಮಾಡುವಾಗ ಬಲದಿಂದ ತೀರ್ಮಾನ ಮಾಡಬೇಕಂತೆ. ಬಲದಲ್ಲಿ ಯಾರು ಜ್ಯೇಷ್ಠರಾಗಿರ್ತಾರೆ, ಬಲದಲ್ಲಿ ಯಾರು ಹೆಚ್ಚುಗಾರಿಕೆ ಇರ್ತದೆ ಯಾರಿಗೆ, ಅವರು ಉತ್ತಮ ದೇವತೆ ಅಂತ ತೀರ್ಮಾನ. ಅವರಿಗೆ ಬಲ ಜಾಸ್ತಿ ಇತ್ತು ಅಂದರೆ ಜ್ಞಾನವೂ ಜಾಸ್ತಿ ಇದ್ದೇ ಇರ್ತದಂತೆ, ಅದು ದೇವತೆಗಳ ನಿಯಮ. ಆದರೆ ಮನುಷ್ಯರಲ್ಲಿ ಬಲದಿಂದ ಉತ್ತಮತ್ವ ತೀರ್ಮಾನ ಅಲ್ಲ, ಮತ್ತೇನು ಅಂದರೆ ಅವರ ಜ್ಞಾನದಿಂದ ತೀರ್ಮಾನ ಮಾಡಬೇಕಂತೆ. ಜ್ಞಾನ ನೋಡಬೇಕು. ಕೆಲವರು ಬಲ ಇದೆ ಅಂತ ಅಂದ್ಕೊಂಡು ದೊಡ್ಡ ದೇಹ ಇಟ್ಟುಕೊಂಡಿರ್ತಾರೆ. ಏನಂತೀರಿ? ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಮಹತ್ವಂಚ ಗುಣೇನೈವ ನಾಕಾರೇಣ ಧನೇನವ ಅಂತ. ಯಾವಾಗಲೂ ಒಬ್ಬ ವ್ಯಕ್ತಿಗೆ ಮಹತ್ವವನ್ನು ಕೊಡಬೇಕು ಅಂತಾದರೆ, ಇವನು ಮಹಾತ್ಮ ಅಂತ ಇವನನ್ನು ಪೂಜೆ ಮಾಡಬೇಕು ಅಂದರೆ ಯಾವುದರಿಂದ ಮಾಡಬೇಕು? ಆಕಾರೇಣ, ಅವನ ಆಕಾರ ನೋಡಿ ಮಾಡಬಾರ್ದಂತೆ. ಕೆಲವರು ಆಕಾರ ಇರ್ತದೆ, ದೊಡ್ಡ ದೇಹ ಇರ್ತದೆ, ಅವ್ರು ಹಚ್ಕೊಂಡಿರೋ ಗಂಧ ಇಡೀ ದೇಹವನ್ನು ನೋಡ್ತಿದ್ರೆ ಏನಪ್ಪ ಇವರು ಮಹಾತ್ಮರು ಕೈ ಮುಗಿಬೇಕು ಅನ್ನಿಸ್ತಿರ್ತದೆ ಒಂದೊಂದ್ಸರ್ತಿ. ಹಾಗೆಲ್ಲ ಮೋಸ ಹೋಗಿಬಿಡ್ಬೇಡ್ರಿ ಅಂತಾರೆ. ಆಕಾರೇಣ, ಮತ್ತು ಯಾವುದರಿಂದ? ಮಹತ್ವಂಚ ಗುಣೇನೈವ ಅಂತಾರೆ ವಾದರಾಜರು. ಮಹತ್ವವನ್ನು ಕೊಡಬೇಕು ಅಂದರೆ ಗುಣಕ್ಕೆ. ಗುಣ ಅಂದರೆ ಯಾವುದು? ಜ್ಞಾನವೇ ಗುಣ. ಅವರ ಜ್ಞಾನ ನೋಡಬೇಕು. ಜ್ಞಾನವನ್ನು ನೋಡಿ ಇವರಲ್ಲಿ ಎಷ್ಟು ಜ್ಞಾನ ಇದೆ ಅನ್ನೋದನ್ನು ತಿಳ್ಕೊಂಡೇ ಅವರಿಗೆ ಮಹತ್ವ ಕೊಡಬೇಕಂತೆ. ಯಾವುದ್ಯಾವುದಕ್ಕೂ ಮಹತ್ವವನ್ನು ಕೊಡುವಂಥದ್ದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಮಹತ್ವ ಅನ್ನುವಂಥದ್ದು ಅದನ್ನು ಮನುಷ್ಯರಲ್ಲಿ ತೀರ್ಮಾನ ಮಾಡುವಾಗ ಜ್ಞಾನದಿಂದ ಉತ್ತಮತ್ವವನ್ನು ತೀರ್ಮಾನ, ದೇವತೆಗಳಲ್ಲಿ ತೀರ್ಮಾನ ಮಾಡಬೇಕಾದರೆ ಅವರ ಬಲದಲ್ಲಿ ತೀರ್ಮಾನ. ಹಾಗೆ ಹೆಣ್ಣು ದೇವತೆಗಳಿರ್ತಾರೆ, ಹೆಣ್ಣು ಮಕ್ಕಳಿರ್ತಾರಲ್ಲ, ಹೆಣ್ಣು ಮಕ್ಕಳಲ್ಲೂ ಕೂಡ ಇವರು ಉತ್ತಮರು ಅಂತ ತೀರ್ಮಾನ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ಅಂದರೆ, ಕೆಲವು ಬಹಳ ಸುಂದರವಾಗಿರ್ತಾರೆ ನೋಡಿ. ಸುಂದರವಾಗಿದ್ದರು ಅಂದರೆ, ನೋಡಲಿಕ್ಕೆ ಚೆನ್ನಾಗಿದ್ದು ಸುಂದರವಾಗಿದ್ದರು ಅಂದರೆ ಅವರು ಉತ್ತಮರು ಅಂತ. ಹಾಗೆ ಅಂತ ಅಂದ್ಕೊಂಡು ಮನುಷ್ಯರಲ್ಲಿ ಇದನ್ನು ತೀರ್ಮಾನ ಮಾಡ್ಕೊಂಬಿಡಬೇಡ್ರಿ. ಆಮೇಲೆ ಮನುಷ್ಯರಲ್ಲ, ಇದು ದೇವತೆಗಳಿಗೆ ಮಾತ್ರ ಈ ನಿಯಮ. ದೇವತೆಗಳಲ್ಲಿ ಯಾರಲ್ಲಿ ಸೌಂದರ್ಯ ಹೆಚ್ಚಿರ್ತದೋ, ದ್ರೌಪದಿ ದೇವಿಗೆ ಎಲ್ಲರಿಗಿಂತಲೂ ಹೆಚ್ಚು ಸೌಂದರ್ಯ, ಆದ್ದರಿಂದ ಬಹಳ ಉತ್ತಮಳು ಅಂತ ಅರ್ಥ ಅವಳು ದ್ರೌಪದಿ ದೇವಿಯರು. ಆದರೆ ಮನುಷ್ಯರಲ್ಲಿ ಹಾಗಲ್ಲ. ಮನುಷ್ಯರಲ್ಲಿ ಮತ್ತು ಜ್ಞಾನದಿಂದಲೇ, ಸೌಂದರ್ಯದಿಂದ ಅಲ್ಲ. ಕೆಲವು ಸೌಂದರ್ಯ ಇರ್ತದೆ, ಮಹಾ ದುಷ್ಟತನ ಇರ್ತದೆ, ಆದ್ದರಿಂದ ಮನುಷ್ಯರಲ್ಲಿ ಆ ರೀತಿ ಅಲ್ಲ. ಮತ್ತೆ ಆದ್ದರಿಂದ ಹೆಣ್ಣು ಮಕ್ಕಳಲ್ಲೂ ಕೂಡ ಈ ಜ್ಞಾನದಿಂದಲೇ ತೀರ್ಮಾನವನ್ನು ಮಾಡಬೇಕು. ಪತಿಭಕ್ತಿಯಿಂದ, ಜ್ಞಾನದಿಂದ, ಇದರಿಂದ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಇದು ತ್ರೇತಾಯುಗದಲ್ಲಿ ಬಂದಂಥ ಹೆಸರು ವೃಷಭಾಚಲ ಅಂತ, ಶೇಷಾಚಲ ಅಂತ ಹೆಸರು ಬಂತು ಅಂತ 3 ಯುಗದ ಇತಿಹಾಸವನ್ನು ಹೇಳಿದ್ದಾರೆ. ಮುಂದೆ 4ನೇದ್ದು ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಆ ಹೆಸರು ಯಾಕೆ ಬಂತು, ಏನು ಅದರ ಹಿನ್ನೆಲೆ ಅಂತ ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.